ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಚಕ್ರಂ ಯಸ್ಯ ಭುಜಾಗ್ರಮೇತ್ಯ ಲಲಿತಂ ವಿದ್ಯುತ್ಪ್ರಭಂ ರಾಜತೆ ಶಂಖೋ ಯಸ್ಯ ವಿರಾಜತೆ ಕರತಳೆ ಸಂಪೂರ್ಣಚಂದ್ರಪ್ರಭಃ ಮಾಲಾ ಯಸ್ಯ ಸ ಚಂಪಕಾ ಸತಿಲಕಾ ಶಾಶೋಕನೀಲೋತ್ಪಲಾ ಸೋಸ್ಮಾನ್ ಪಾತು ಷಡರ್ಧವಿಕ್ರಮಗತಿಸ್ತ್ರೈಲೋಕ್ಯನಾಥೋ ಹರಿಃ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞತೃತೀಯಸ್ತು ಭಗವತ್ಕಾರ್ಯಸಾಧಕಃ ಕಾಮಧೇನುರ್ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದ ತಥಾ ಕಲೌ ವಾದಿರಾಜ ಶ್ರೀಪಾದೋ ಭೀಷ್ಟದಃ ಸತಾಂ ಭವತಿ ಯದನುಭಾವಾದೆಡಮ ಕೋಪಿ ವಾಗ್ಮಿ ಜಡಮಿದರಭಿಜಂತರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತಿ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಸ್ವಸ್ತ್ಯಸ್ತು ಸತಾಂ ಸನ್ಮಂಗಲಾನಿ ಭವಂತು. ಹರಿವಂಶದಲ್ಲಿ ಭಗವಂತ ನೀನು ಅವತಾರ ಮಾಡಬೇಕು ಅಂತ ಹೇಳಿಕೊಂಡು ಭೂದೇವಿ ಚತುರ್ಮುಖ ಬ್ರಹ್ಮಾದಿಗಳನ್ನೆಲ್ಲ ಮುಂದಿಟ್ಟುಕೊಂಡು ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇರುವಾಗ ಚತುರ್ಮುಖ ಬ್ರಹ್ಮದೇವರು ಭಗವಂತನ ಹತ್ರ ಹೇಳ್ತಾ ಇದ್ದಾರೆ, ನೀನು ಹೀಗೆಲ್ಲ ಅವತಾರ ಮಾಡಿ ಇಂತೆಂಥ ಅಸುರರನ್ನೆಲ್ಲ ನಾಶ ಮಾಡಬೇಕು ಅಂತ ಹೇಳಿ ಬಲಿದೈತ್ಯ ಮಗನ ಒಬ್ಬ ಅರಿಷ್ಟ ಅಸುರ ಬರ್ತಾನೆ, ಆ ಅಸುರನನ್ನು ನೀನು ನಾಶ ಮಾಡ್ತೀಯಪ್ಪ ಅಂತ ಹೇಳ್ತಾನೆ. ಆ ಅರಿಷ್ಟಾಸುರ ಹೇಗೆ ಇರ್ತಾನೆ ಕೇಳಿದ್ರೆ, ಆತ ತಾನು ಕಾಮರೂಪಿ ಬೇಕಾದ ರೂಪವನ್ನು ತಾನು ಪಡಿಲಿಕ್ಕೆ ಸಾಮರ್ಥ್ಯವುಳ್ಳವನು. ಆತ ಒಂದು ಗೂಳಿಯ ರೂಪದಲ್ಲಿ ಬರ್ತಾನೆ. ಗೂಳಿಯ ರೂಪದಲ್ಲಿ ಬಂದು ಗೋವುಗಳಿಗೆಲ್ಲ ಹಿಂಸೆ ಕೊಡ್ತಾನೆ. ಆಗ ನೀನು ಬಂದು ಅವನನ್ನು ನಾಶ ಮಾಡಿ ಮತ್ತೆ ಧರ್ಮವನ್ನು ಸಂಸ್ಥಾಪನೆ ಮಾಡಬೇಕು. ನಿಸುಂಬೋಥದಿತೇ ಪುತ್ರ ವರಿಷ್ಠೋ ದಾನವೇಶು ಯಃ ಸ ಕುಂಜರತ್ವಮಾಪನ್ನೋ ದೈತ್ಯ ಕಂಸಸ್ಯ ವಾಹನ. ಇನ್ನೊಬ್ಬ ದ್ವಿತೀಯ ಮಗನಾದಂಥ ನಿಸುಂಭ ಎನ್ನುವಂಥ ಒಬ್ಬ ದೈತ್ಯ ತಾನು ಆನೆಯ ರೂಪದಲ್ಲಿ ಬಂದ. ನೋಡಿ, ಎಲ್ಲ ಪ್ರಾಣಿ ಪಕ್ಷಿಗಳ ರೂಪದಲ್ಲಿಯೂ ಕೂಡ ಅಸುರರು ಬಂದಿದ್ದಾರೆ. ನಾವು ಹೇಳುವಂಥದ್ದು ಅಲ್ಲ, ಆ ರೀತಿ ಬರ್ತಾರ ಅಂತ ಯಾವ ಇದರಲ್ಲಿಯೂ ಕೂಡ ಅಸುರರು ಬರ್ಬಹುದು ಅಂತ ತೋರಿಸಿಕೊಡ್ತಾ ಇದ್ದಾರೆ. ಇವನು ಏನು ಕೇಳಿದ್ರೆ ಕಂಸನ ವಾಹನವಾಗಿ ಹುಟ್ಟಿಕೊಂಡವ. ಹಾಗಾಗಿ ತಾನು ಒಂದು ಆನೆಯ ರೂಪದಲ್ಲಿ ಬಂದು ನಾನು ಕಂಸನಿಗೆ ವಾಹನವಾಗಿದ್ದುಕೊಂಡು ಕೃಷ್ಣನಿಗೆ ಉಪದ್ರವವನ್ನು ಮಾಡಲಿಕ್ಕೆ ಬಂದಂತಹ ದೈತ್ಯ. ಲಂಬನಾ ಮೇತಿ ವಿಖ್ಯಾತೋ ಯೋಸೌ ದೈತ್ಯ ಮಹಾಬಲಃ ಪ್ರಲಂಬೋ ನಾಮ ಭೂತ್ವಾಸೌ ಪಟಂ ಭಾಂಡೀರಮಾಶ್ರಿತಃ ಶಿಖರೋ ನಾಮ ಸುಮಹಾನ್ ಯ ಆಸೀದ್ಧ ದಾನವರ್ಷಭಃ. ಇನ್ನು ಲಂಬ ಎನ್ನುವಂತಹ ಪ್ರಖ್ಯಾತನಾದ ಒಬ್ಬ ಮಹಾಬಲಿಷ್ಠನಾದ ದೈತ್ಯ, ಪ್ರಲಂಬ ಅಂತ ಇನ್ನೊಬ್ಬ ದೈತ್ಯ, ಇವರೆಲ್ಲ ಭಾಂಡೀರ ಅಂತ ಒಂದು ಕಾಡು. ಈ ಕಾಡಿನಲ್ಲಿ ಎಲ್ಲವೂ ಬರ್ತಾರೆ. ಬಂದು ಕೃಷ್ಣನಿಗೆ ಉಪದ್ರವವನ್ನು ಕೊಡ್ತಾರೆ. ತಾಳ ವೃಕ್ಷಗಳನ್ನೆಲ್ಲ ಅವರು ಆಶ್ರಯಿಸಿಕೊಂಡಿರ್ತಾರೆ. ಬಲರಾಮ ಎಲ್ಲ ಬಂದು ಆ ತಾಳ ವೃಕ್ಷವನ್ನು ಕೆಳಗೆ ಬೀಳಿಸಿದಾಗೆ ಈ ಅಸುರರನ್ನು ಕೆಳಗೆ ಬೀಳಿಸ್ತಾನೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಇನ್ನೊಬ್ಬ ಶಿಖರ ಎನ್ನುವ ಒಬ್ಬ ದೈತ್ಯ. ಈ ಕೆಲವೆಲ್ಲ ದೈತ್ಯರ ಹೆಸರು ನಮಗೆ ಗೊತ್ತೇ ಇಲ್ಲ, ಆದ್ರೆ ಆ ಕಾಲದಲ್ಲಿ ಬಹಳಷ್ಟು ದೈತ್ಯರೆಲ್ಲ ಇದ್ರು. ಹಾಗಾಗಿ ಶಿಖರ ಎನ್ನುವಂಥ ದಾನವ ಅಲ್ಲೇ ಇದ್ದ ಭಾಂಡೀರದಲ್ಲಿ. ಅವನನ್ನು ಕೃಷ್ಣ ನೀನು ನಾಶ ಮಾಡ್ತೀಯಪ್ಪ. ಖರ ಇತ್ಯುಚ್ಯತೆ ದೈತ್ಯೋ ಧೇನುಕಃ ಸೋಸುರೋತ್ತಮಃ ಘೋರಂ ತಾಲವನಂ ದೈತ್ಯ ಚರತ್ಸಾರಯನ್ ಪ್ರಜಾಹ. ಇನ್ನೊಬ್ಬ ಕತ್ತೆಯ ರೂಪದಲ್ಲಿಯೂ ಬಂದಿದ್ದಾನೆ. ನೋಡಿ, ಕುದುರೆ, ಆನೆ, ನಾಯಿ, ಯಾವ ಪ್ರಾಣಿಗಳುಂಟು ಅದರಲ್ಲೆಲ್ಲ ಅಸುರರು ಬಂದಿದ್ದಾರೆ. ಈ ಕತ್ತೆಯ ರೂಪದಲ್ಲಿ ಬಂದಂತಹ ಈತ ಅಸುರೋತ್ತಮ ಅಂತ ಹೇಳಿದ್ರೆ ಖರ ಅಂತ ಅವನ ಹೆಸರು ಅಂತ ಹೇಳ್ತಾರೆ, ಧೇನುಕ. ಹಾಗಾಗಿ ಆ ಧೇನುಕ ತಾಲವನವನ್ನು ಆಶ್ರಯಿಸಿ ಖರ ಎನ್ನುವಂಥ ದೈತ್ಯ ಪ್ರಜೆಗಳನ್ನೆಲ್ಲ ಇದ್ದುಕೊಂಡು ಅಲ್ಲಿದ್ದವರೆಲ್ಲರನ್ನು ಕೂಡ ನಾಶ ಮಾಡ್ತಾ ಇದ್ದ. ಇನ್ನೊಬ್ಬ ವಾರಾಹಶ್ಚ ಕಿಶೋರಶ್ಚ ತ್ವಾಗುಭೌ ದಾನವೋತ್ತಮೌ ತಾಮಲ್ಪೌ ತತ್ರ ಸಂಚಾದವು ನಾಮ್ನಾ ಚಾನೂರ ಮುಷ್ಟಿಕವು. ಇನ್ನು ಇಬ್ರು ದಾನವಶ್ರೇಷ್ಠರು ಯಾರು ಕೇಳಿದ್ರೆ, ಒಂದು ವಾರಾಹ, ಇನ್ನೊಂದು ಕಿಶೋರ ಅಂತ ಅವರ ಹೆಸರು. ಇವರಿಬ್ಬರೇ ಮುಂದೆ ಮುಷ್ಟಿಕರ ಚಾಣೂರ ಎನ್ನುವಂತಹ ದೈತ್ಯರಾಗಿ ಹುಟ್ಟಿಕೊಂಡವರು. ಅಂದ್ರೆ ಮಲ್ಲಯುದ್ಧದಲ್ಲಿ ವಿಶಾರದರಾದವರಿಬ್ಬರು ಮುಂದೆ ಕೃಷ್ಣನ ಜೊತೆಗೆ ಮಲ್ಲಯುದ್ಧವನ್ನು ಮಾಡಿ ತಾವು ಅಂತ್ಯವನ್ನು ಕಂಡುಕೊಳ್ಳುತ್ತಾರೆ. ಹಾಗಾಗಿ ಚಾಣೂರ ಮುಷ್ಟಿಕರು ಯಾರು ಕೇಳಿದ್ರೆ ವಾರಾಹ ಮತ್ತೆ ಕಿಶೋರ ಎನ್ನುವಂತಹ ರಕ್ಕಸರು.
ಯೌತೌ ಮಯಶ್ಚ ತಾರಶ್ಚ ದಾನವೌ ದಾನವಂತಕ ಪ್ರಜ್ಯೋತಿಷೇತೌ ಭೌಮಸ್ಯ ನರಕತ್ಯ ಪುರಸ್ಸರೌ. ಇನ್ನು ದಾನವಾಂತಕ ಅಂತ ಕೃಷ್ಣನನ್ನು ಕರೆದು ಚತುರ್ಮುಖ ಬ್ರಹ್ಮ ಹೇಳ್ತಾನೆ, ಮಯ ಮತ್ತೆ ತಾರ ಅಂತ ಇಬ್ಬರು ದೈತ್ಯರು. ಇವರು ಪ್ರಾಗ್ಜ್ಯೋತಿಷ ನಗರದಲ್ಲಿರುವಂತಹ ನರಕಾಸುರ ಇದ್ದಾನಲ್ಲ, ಅವನ ಅನುಚರರಾಗಿ ಬಂದವರು. ಹಾಗಾಗಿ ಯೌತೌ ಮಯಶ್ಚ ತಾರಶ್ಚ, ಮಯಾಸುರ ತಾರಾಸುರ ಅಂತ ಅವರ ಹೆಸರು. ಅವರು ನರಕಾಸುರ. ಯಾರವರು ಕೇಳಿದ್ರೆ ಅದಕ್ಕೆ ಹೇಳ್ತಾರೆ ಮತ್ಯಾರಲ್ಲ, ಭೂದೇವಿಯ ಮಗನಾದಂತಹ ನರಕಾಸುರ ಅಂತ ಅವರ ಅನುಚರರು. ಏತೇ ದೈತ್ಯಾ ವಿನಿಹತಾಸ್ತ್ವಯಾ ವಿಷ್ಣು ನಿರಾಕೃತಾ. ಇಂತಹ ದೈತ್ಯರು ನಿನ್ನಿಂದ ಸಂಹರಿಸಲ್ಪಡಬೇಕು, ಅಂದ್ರೆ ಇವರನ್ನು ನೀನು ನಾಶ ಮಾಡಬೇಕು. ಹಾಗಾಗಿ ಮಾನುಷಂ ವಪುರಾರ್ಥಾಯ ಬಾಧಂತೆ ಭುವಿ ಮಾನುಷ. ಇವರೆಲ್ಲ ಮನುಷ್ಯ ರೂಪದಲ್ಲಿ ಬಂದುಕೊಂಡು ಮನುಷ್ಯನಿಗೆ ಉಪದ್ರವವನ್ನು ಕೊಡುವವರಾಗಿರ್ತಾರೆ ದೈತ್ಯರು. ಹಾಗಾಗಿ ಒಂದು ಕಾಲದಲ್ಲಿ ಕೋರೆ ದಾಡೆಗಳನ್ನು ಇಟ್ಟುಕೊಂಡು ಭಯಂಕರವಾದ ಶರೀರವನ್ನೆಲ್ಲ ಪಡ್ಕೊಂಡು ದೈತ್ಯರು ಯಾರು ದೇವತೆಗಳು ಯಾರು ಅಂತ ಗೊತ್ತಾಗ್ತಾ ಇತ್ತು. ಮತ್ತೆ ಈಗ ಗೊತ್ತಾಗುದಿಲ್ಲ. ಯಾಕೆ? ಎಲ್ಲರೂ ಮನುಷ್ಯರೇ, ದೇವತೆಗಳು ಮನುಷ್ಯರೇ, ದೈತ್ಯರು ಮನುಷ್ಯರೇ. ಆದ್ರೆ ಮನುಷ್ಯರ ರೂಪದಲ್ಲಿ ಬಂದಂತಹ ದೈತ್ಯರಿವರಲ್ಲ, ಅವರನ್ನೆಲ್ಲ ನೀನು ಸಂಹರಿಸಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ತ್ವತ್ಕಥಾ ದ್ವೇಷಿಣ ಸರ್ವೇ ತ್ವದ್ಭಕ್ತಾನ್ ಘ್ರಂತಿ ದಾನವಾಹ ತವ ಪ್ರಸಾದ ತೇಷಾಂ ವೈ ದಾನವಾನಾಂ ಕ್ಷಯೋ ಭವೇತ್. ಇವರೆಲ್ಲರೂ ಏನು ಮಾಡ್ತಾರೆ ಗೊತ್ತಾ? ಇದೆಲ್ಲ ಏನು ಹಿಂದೆ ಹೇಳಿದಂತ ಅಸುರರೆಲ್ಲರಿದೆ ಪಟ್ಟಿ ಕೊಟ್ಟವರು, ಇವರೆಲ್ಲರೂ ಕೂಡ ನಿನ್ನನ್ನು ದ್ವೇಷಿಸ್ತಾರಪ್ಪ. ನಿನ್ನನ್ನು ಮಾತ್ರ ಅಲ್ಲ, ನಿನ್ನ ಕಥೆಗಳನ್ನೂ ದ್ವೇಷಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ದೇವರ ಕಥೆ ಎರಡನ್ನೂ ಕೂಡ ಅವರು ದ್ವೇಷ ಮಾಡುವವರು. ಮುಗಿಲಿಲ್ಲ, ಕೃಷ್ಣ ಭಕ್ತರು ಯಾರಿದ್ದಾರೆ ಅವರನ್ನು ನಾಶ ಮಾಡುವವರು. ಹಾಗಾಗಿ ನಿನ್ನ ಅನುಗ್ರಹದಿಂದಾಗಿ ಈ ದಾನವರ ನಾಶ ಆಗಬೇಕಾಗಿದೆ. ತವತೆ ದಿವಿ ಬಿಭ್ಯಂತಿ ತವ ಬಿಭ್ಯಂತಿ ಸಾಗರೆ ಪೃಥಿವ್ಯಾಂ ತವ ಬಿಭ್ಯಂತಿ ನನ್ಯಸ್ಯತು ಕಥಂಚನ. ಆದ್ರೆ ಅವರಿಗೆಲ್ಲ ಉಪದ್ರವ ಕೊಡ್ತಾರೆ, ಆದ್ರೆ ಅವರಿಗೆಲ್ಲ ಹೆದರಿಕೆ ಉಂಟು. ಯಾರ್ದು ಹೆದರಿಕೆ? ಭಗವಂತ ವಿಷ್ಣು ನಿನ್ನ ಹೆದರಿಕೆ. ಹಾಗಾಗಿ ಅವರೆಲ್ಲರೂ ಕೂಡ ದೈತ್ಯರು ನಿನಗೆ ಹೆದರ್ತಾ ಇದ್ದಾರೆ. ಎಲ್ಲಿ? ಸಾಗರದಲ್ಲಿಯೂ ಇರುವಂತಹ ದೈತ್ಯರು, ದೇವಲೋಕದಲ್ಲಿರುವ ದೈತ್ಯರು ಎಲ್ಲ ನಿನಗೆ ಹೆದರ್ತಾರೆ. ನಿನಗೆ ಮಾತ್ರ, ನಿನ್ನ ಹೆಸರಿಗೆ ಹೆದರ್ತಾರೆ. ಭಗವಂತನ ನಾಮವನ್ನು ಹೇಳಿದ್ರೆ ಸಾಕು ಈ ಅಸುರರು ಓಡಿ ಹೋಗ್ತಾರೆ. ಭೂಮಿಯಲ್ಲೂ ಹೆದರ್ತಾ ಇದ್ದಾರೆ. ನಿನ್ನ ಹೊರತು ಬೇರೆ ಯಾರಿಗೂ ಹೆದರುವ ವ್ಯಕ್ತಿತ್ವ ಈ ದೈತ್ಯರದ್ದಲ್ಲ. ಹಾಗಾದ್ರೆ ನಾವು ಏನು ಮಾಡಬೇಕು? ಅಂತಹ ಭಗವಂತನ ನಾಮಸ್ಮರಣೆ ಮಾಡಿತು ಕೇಳಿದ್ರೆ ದೈತ್ಯರು ದೂರ ಓಡಿ ಹೋಗ್ತಾರೆ, ಅದನ್ನು ಹೇಳ್ತಾರೆ. ಹಾಗಾಗಿ ನಿನ್ನ ನಾಮ ಅಷ್ಟು ಒಂದು ಪ್ರಭಾವವನ್ನು ಬೀರಿದೆ ಎನ್ನುವಂಥದ್ದನ್ನು ತೋರಿಸಿಕೊಡ್ತಾ ಇದ್ದಾರೆ. ದುರ್ವೃತ್ತಸ್ಯ ಹತಸ್ಯಾಪಿ ತ್ವಯಾ ದೇವೇನ ಮಾಧವ ದಿವಿಖ್ಯಾತಸ್ಯ ದೈತ್ಯಸ್ಯ ಗತಿರ್ಭವತಿ ಮೇದಿನಿ. ಮಾಧವ ಅಂತ ಕರೆದು ಹೇಳ್ತಾರೆ. ಇಂತಹ ದುಷ್ಟ ಚಾರಿತ್ರ್ಯವುಳ್ಳಂತಹ ಕಂಸನೇ ಮೊದಲಾದಂತಹ, ಕಂಸ ಅಂದ್ರೆ ಕಾಲನೇಮಿ ಅಂತ ಹೇಳಿದ್ರು, ಇಂತಹ ದೈತ್ಯರು ನಿನ್ನಿಂದ ಮುಂದೆ ನಾಶ ಪಡೆದು ಮುಂದೆ ಅವರು ಪ್ರಸಿದ್ಧರಾದಂತಹ ಮೇದಿನಿಯನ್ನು ನೀನು ಮೇದಿನಿಗೆ ದಾರಿಯನ್ನುಂಟು ಮಾಡಬೇಕು. ಈಗೇನು ಭೂದೇವಿ ಬಂದು ಹೇಳ್ತಾ ಇದ್ದಾಳೆ, ಅವಳಿಗೆ ಒಂದು ಗತಿ, ಅವಳಿಗೆ ಒಂದು ಸ್ಥಾನವನ್ನು ನೀನು ಮಾಡಿಕೊಡಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ವ್ಯುತ್ಥಿತಸ್ಯ ಚ ಮೇದಿನ್ಯಾಂ ಹತಸ್ಯ ತು ಶರೀರಿಣಃ ದುರ್ಲಭಂ ಸ್ವರ್ಗಗಮನಂ ತ್ವಯಿ ಜಾಗೃತಿ ಮಾಧವ. ಅವರು ಹೇಳ್ತಾರೆ ಮಾಧವ ಅಂತ. ಮಾ ಅಂದ್ರೆ ಲಕ್ಷ್ಮಿ, ಲಕ್ಷ್ಮಿಯ ಗಂಡ ಅಂತ ನಾರಾಯಣನನ್ನು ಕರೆದು ಹೇಳ್ತಾರೆ. ಇವರಿಗೆಲ್ಲ ಇಂತಹ ದೈತ್ಯರಿಗೆ ಸ್ವರ್ಗ ಎನ್ನುವಂಥದ್ದು ಸಿಕ್ಕಕ್ಕೆ ಸಾಧ್ಯ ಇಲ್ಲ. ದುರ್ಲಭಂ ಸ್ವರ್ಗಗಮನಂ, ಅಷ್ಟು ಸುಲಭದಲ್ಲಿ ಸ್ವರ್ಗ ಸಿಕ್ಕೋದಿಲ್ಲ. ಆದ್ರೆ ಭೂಮಿಯಲ್ಲಿ ಹುಟ್ಟಿ ಮಾನವ ಶರೀರವನ್ನು ಪಡೆದು ಇಂತಹ ಕೃಷ್ಣ ಭಕ್ತರ ಎಲ್ಲ ದ್ವೇಷ ಮಾಡುವವರು, ಅವರು ಖಂಡಿತ ನೀನು ಜಾಗೃತನಾಗಿದ್ದಾಗ ಅವರಿಗೆ ಒಳ್ಳೆಯದಾಗೋದಿಲ್ಲ. ಅಂದ್ರೆ ನೀನು ಜಾಗೃತಿಯನ್ನು ಪಡಿಬೇಕು, ನಿನ್ನ ಕಾರ್ಬಾರನ್ನು ನೀನು ತೋರಿಸಬೇಕು, ಅಂತಹ ದೈತ್ಯರನ್ನು ನರಕಾದಿಗಳಿಗೆ ಕಳಿಸಿಕೊಡಬೇಕು ಎನ್ನುವ ಅರ್ಥದಲ್ಲಿ ಹೇಳ್ತಾರೆ. ಹಾಗಾಗಿ ನೀನೆಲ್ಲಿಯಾದ್ರೂ ಸುಮ್ಮನೆ ಕೂತ್ರೆ ಅವರೆಲ್ಲ ಸ್ವರ್ಗಕ್ಕೆ ಬರ್ತಾರೆ. ನೀನು ಜಾಗೃತನಾಗಿದ್ರೆ ಖಂಡಿತ ಅವರು ಸ್ವರ್ಗಕ್ಕೆ ಬರೋದಿಲ್ಲ, ಅವರು ನರಕಕ್ಕೆ ಹೋಗ್ತಾರೆ ಎನ್ನುವ ಮಾತನ್ನು ಅವನಿಗೆ ನೆನಪಿಸ್ತಾ ಇದ್ದಾರೆ. ತದಾ ಗಚ್ಚ ಸ್ವಯಂ ವಿಷ್ಣು ಗಚ್ಛಾವ ಪೃಥಿವೀತಲಂ ದಾನವಾನಾಂ ವಿನಾಶಾಯ ವಿಸೃಜದ್ ಮಾತ್ಮನಾತ್ಮನ. ಆದ್ದರಿಂದ ವಿಷ್ಣುವೇ ನೀನು ಭೂಮಿಗೆ ಬಾ. ನೀನೇನು ಇಲ್ಲಿ ಅನಂತಾಸನದಲ್ಲಿದ್ದೀಯಪ್ಪ, ನೀನು ದೈತ್ಯರ ನಾಶಕ್ಕೆ ಇನ್ನೊಂದು ರೂಪವನ್ನು ತಾಳಿ ಬಾ ಅಂತ ಹೇಳ್ತಾ ಇದ್ದಾರೆ.
ವಿಸೃಜತ್ ಆತ್ಮನಾತ್ಮನಃ, ಆತ್ಮನಮಾತ್ಮನಃ ಅಂದ್ರೆ ತನ್ನದ್ದೇ ಇನ್ನೊಂದು ರೂಪದಿಂದ ಬಂದು ಭೂಭಾರವನ್ನು ನೀನು ನಾಶ ಮಾಡು. ಮೂರ್ತಯೋ ಹಿ ತವಾವ್ಯಕ್ತಾ ದೃಶ್ಯಾ ಸ್ವರೋತ್ತಮೈ ತಾಭಿಸ್ಪೃಷ್ಟಾಸ್ತ್ವಯಾ ದೇವಾ ಭವಿಷ್ಯಂತಿ ಭೂತಲೆ. ದೇವತೆಗಳಾದರೂ ಅಷ್ಟೇ ನಿನ್ನ ಮೂರ್ತಿಯನ್ನು ನೋಡಲಿಕ್ಕೆ ಅವರು ಅಶಕ್ಯರಾಗಿದ್ದಾರೆ. ಮೂರ್ತಿ ಅಂದ್ರೆ ನಿನ್ನ ಪೂರ್ತಿ ಸ್ವರೂಪವನ್ನು ನೋಡಲಿಕ್ಕೆ ದೇವತೆಗಳೂ ಕೂಡ ಅಷ್ಟು ಸಮರ್ಥರಲ್ಲ ಅಂತ ಚತುರ್ಮುಖ ಹೇಳ್ತಾರೆ. ಹಾಗಾದ್ರೆ ಹೇಗೆ ಅಂತ ಕೇಳಿದ್ರೆ, ಭಗವಂತನನ್ನು ಕಾಣುವ ಲಕ್ಷ್ಮಿ ಎಷ್ಟು ಚೆನ್ನಾಗಿ ಕಾಣ್ತಾಳೋ ಅಷ್ಟು ಚತುರ್ಮುಖ ಕಾಣೋಲ್ಲ. ಚತುರ್ಮುಖ ಎಷ್ಟು ಕಾಣ್ತಾನೋ ಅಷ್ಟು ರುದ್ರದೇವರು ಕಾಣಲ್ಲ. ರುದ್ರದೇವರು ಎಷ್ಟು ಕಾಣ್ತಾರೋ ಅಷ್ಟು ಇಂದ್ರಾದಿಗಳು ಕಾಣುವುದಿಲ್ಲ. ಇಂದ್ರ ಎಷ್ಟು ಭಗವಂತನನ್ನು ಕಾಣ್ತಾನೋ ಅದು ಇತರ ದೇವತೆಗಳು ಕಾಣಲ್ಲ. ಅಂದ್ರೆ ಅವರವರ ಯೋಗ್ಯತೆಗಳಾಗೆ ಅವರು ಕಾಣ್ತಾರೆ. ಹಾಗಾಗಿ ಅಸ್ಪಷ್ಟತೆ ಎನ್ನುವಂಥದ್ದು ಚತುರ್ಮುಖನಿಗೆ ಎಷ್ಟುಂಟೋ ಅಷ್ಟು ದೇವತೆಗಳಿಗಿಲ್ಲ ಎನ್ನುವ ದೃಷ್ಟಿಯಿಂದ ಹೇಳ್ತಾ ಇದ್ದಾರೆ. ದೇವತೆಗಳಿಗೆ ನಿನ್ನ ಪೂರ್ತಿ ವಿಗ್ರಹ, ನಿನ್ನ ಪೂರ್ತಿ ಮೂರ್ತಿಯನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನನ್ನನ್ನು ಮುಂದಿಟ್ಟುಕೊಂಡು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ನಿನ್ನ ದರ್ಶನ ಎನ್ನುವಂಥದ್ದು ಕೆಲವು ಸಲ ದೃಶ್ಯವಾಗತ್ತೆ, ಕೆಲವು ಸಲ ಅದೃಶ್ಯವಾಗತ್ತೆ. ಆದ್ದರಿಂದ ನಿನ್ನ ರೂಪಗಳಿಂದ ಅವರೆಲ್ಲರೂ ಕೂಡ ದೇವತೆಗಳು ಕೂಡ ಭೂಮಿಯಲ್ಲಿ ಹುಟ್ಟಿ ಬರ್ತಾರೆ, ನೀನು ಹುಟ್ಟಿ ಬರಬೇಕು. ತದಾ ಅವತರಣೆ ವಿಷ್ಣು ಕಂಸಸ್ತು ವಿನಿವಿಶ್ಯತಿ ತಾವದೇವತ್ಸ ಕಾರ್ಯಾರ್ಥೋ ಯಸ್ಯಾರ್ಥೇ ಭೂಮಿರಾಗತ. ಆದ್ದರಿಂದ ವಿಷ್ಣು ನೀನು ಅವತಾರವನ್ನು ಮಾಡಿ ಕಂಸನ ನಾಶವನ್ನು ಮಾಡಬೇಕು. ನಿನ್ನ ಅವತಾರ ಆಯಿತು ಅಂತಾದ್ರೇನೆ ಕಂಸ ನಾಶ ಆದಾಗೆ ಅಂತ ಅರ್ಥ. ಕಂಸನ ನಾಶವಾದ ಬಳಿಕ ಮತ್ತೆ ಭೂಮಿ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿ ತಾವದ್ ಭವೇತ್ಸ ಕಾರ್ಯಾರ್ಥ, ಪ್ರಾರ್ಥನೆ ಮಾಡಿದ ಕಾರ್ಯ ಗುರಿ ಮುಟ್ಟಿದಂತಾಗತ್ತೆ. ನೀನು ಅವತಾರ ಮಾಡಲಿಲ್ಲ ಅಂತಾದರೆ ಭೂದೇವಿ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿದ್ದು ಅದು ಪೂರ್ತಿ ಆಗೋದಿಲ್ಲ. ಹಾಗಾಗಿ ಭೂದೇವಿಗೋಸ್ಕರ ನೀನು ಪ್ರಾರ್ಥನೆಯನ್ನು ಅವಳು ಮಾಡಿದ್ದಕ್ಕೋಸ್ಕರ ಅವತಾರವನ್ನು ಮಾಡು ಅಂತ ಚತುರ್ಮುಖ ತಾನು ಭಗವಂತನ ಹತ್ರ ನಿವೇದನೆಯನ್ನು ಮಾಡ್ತಾ ಇದ್ದ. ತ್ವಂ ಭಾರತೆ ಕಾರ್ಯಗುರುಸ್ತ್ವಂ ಚಕ್ಷುಸ್ತ್ವಂ ಪರಾಯಣಂ ತದಾ ಗಚ್ಚ ಹೃಷಿಕೇಶ ಕ್ಷಿತೌ ತಾನ್ ಜಹಿ ದಾನವ. ಭಾರತ ವರ್ಷದಲ್ಲಿ ಅಂದ್ರೆ ಭಾರತ ಭೂಮಿಯಲ್ಲಿ ನೀನೇ ಸನತ್ಕುಮಾರಗಳಿಗೆಲ್ಲ ಗುರುವಾಗಿದ್ದವ ಭಗವಂತ. ಆದ್ದರಿಂದ ನೀನು ಉತ್ತಮ ಆಶ್ರಯ, ಎಲ್ರೂ ಕೂಡ ನಿನ್ನನ್ನೇ ಆರಾಧನೆ ಮಾಡಬೇಕು. ಹಾಗಾಗಿ ನೀನೇ ನಮಗೆಲ್ಲ ಕಣ್ಣಿನ ಚಕ್ಷುಸ್ತ್ವಂ ಪರಾಯಣಂ, ನಮಗೆಲ್ಲ ಕಣ್ಣು ಏನು ಕೆಲಸ ಮಾಡುತ್ತೆ, ಅದು ಸ್ಪಷ್ಟವಾಗಿದ್ದ ವಸ್ತುವನ್ನು ತೋರಿಸಿಕೊಡುತ್ತೆ. ಹಾಗೆಯೇ ನೀನು ಕೂಡ ಕೃಷ್ಣಾವತಾರವನ್ನು ಮಾಡಿ ನಮಗೆ ಮಾರ್ಗದರ್ಶನವನ್ನು ಮಾಡಿ ದೇವತೆಗಳನ್ನು ಉದ್ಧಾರ ಮಾಡುವಂತಹ ಕೆಲಸವನ್ನು ಮಾಡಬೇಕು ನೀನು. ಹಾಗಾಗಿ ನೀನೆಲ್ಲ ನಮಗೆ ಕಣ್ಣಿನ ಹಾಗೆ ಇರುವವ. ಆದ್ದರಿಂದ ಋಷಿಕೇಶ ಭೂಮಿಯನ್ನು ಆಗಮಿಸು, ಭೂಮಿಯಲ್ಲಿರುವ ಆ ದಾನವರನ್ನು ನೀನು ಸಂಹರಿಸು ಅಂತ ತಾನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ವೈಶಂಪಾಯನರು ಚರಿತ್ರೆಯನ್ನು ಮುಂದಿಸಿ ಹೇಳ್ತಾರೆ. ನಾರದರ ಈ ಎಲ್ಲ ಮಾತನ್ನು ಕೇಳಿ ಮಂದಹಾಸದಿಂದ ಕೂಡಿದಂತಹ ಮಧುಸೂದನ ಭಗವಂತ ಸಮಸ್ತ ದೇವತೆಗಳಿಂದ ತಾನು ಸರ್ವಸಮರ್ಥನಾಗಿ ಪ್ರಾರ್ಥಿಸಲ್ಪಟ್ಟ ಅಂತ. ನಾರದಸ್ಯ ವಚಶ್ರುತ್ವ ಸಸ್ಮಿತಂ ಮಧುಸೂದನ ಪ್ರತ್ಯವಾಚ ಶುಭಂ ವಾಕ್ಯಂ ವರೇಣ್ಯ ಪ್ರಭುರೀಶ್ವರ. ನಾರದರ ಈ ಮಾತನ್ನು ಕೇಳಿದವ ಮಂದಹಾಸವನ್ನು ಬಿಡ. ಸಸ್ಮಿತಂ, ಸ್ಮಿತ ಅಂದ್ರೆ ನಗು. ಆ ನಗುವಿನಲ್ಲಿ ಕೂಡ ಬಹಳ ಉಂಟು. ಹಲ್ಲು ಕಾಣುವಂಥದ್ದು, ಹಲ್ಲು ಕಾಣದೇ ಇರುವುದು, ತುಟಿ ಅಗಲಾಗುವಂಥದ್ದು, ಆಮೇಲೆ ಶಬ್ದ ಬರುವಂಥದ್ದು, ಗಹಿಸಿ ನಗುವಂಥದ್ದು, ಅಟ್ಟಹಾಸಗಳು, ಹೀಗೆಲ್ಲ. ಸ್ಮಿತ ಅಂದ್ರೆ ಹಾಗೆ, ಹಲ್ಲು ಕಾಣ್ಲಿಕ್ಕಿಲ್ಲ, ತುಟಿ ಮಾತ್ರ ಅಗಲಾಗುವಂಥದ್ದು, ಬಾಯಿ ಮಾತ್ರ ಅಗಲಾಗುವಂಥದ್ದು. ಹೀಗೆ ತಾನು ಮಂದಹಾಸವನ್ನು ಬೀರಿದ್ದಾನೆ. ಸಮಸ್ತ ದೇವತೆಗಳು ಕೂಡ ಭಗವಂತನನ್ನು ಪ್ರಾರ್ಥನೆ ಮಾಡಿದ್ದಾರೆ. ಹಾಗಾಗಿ ನಾರದರು ಆ ಮಂಗಳಮಯವಾದ ಇವರನ್ನು ಕುರಿತು ಹೇಳ್ತಾ ಇದ್ದಾರಂತೆ. ನಾರದರನ್ನು ಕುರಿತು ಭಗವಂತ ತಾನು ಮಾತನ್ನು ಹೇಳ್ತಾರೆ. ಪ್ರತ್ಯುವಾಚ ಶುಭಂ ವಾಕ್ಯಂ, ಶುಭವಾದ ವಾಕ್ಯವನ್ನು ಭಗವಂತ ಹೇಳ್ತಾನೆ. ತ್ರೈಲೋಕ್ಯಸ್ಯ ಹಿತಾರ್ಥಾಯ ಯನ್ಮಾಂ ವದಸಿ ನಾರದ ತಸ್ಯ ಸಮ್ಯಕ್ ಪ್ರವೃತ್ತಸ್ಯ ಶೂಯತಾಂ ಉತ್ತರಂ ಯಶಃ. ಮೂರು ಲೋಕದ ಹಿತಕ್ಕೋಸ್ಕರ ಯಾವ ಅಭಿಪ್ರಾಯವನ್ನು ನೀನು ತಿಳಿಸಿದ್ದೀಯಲ್ಲ, ಎಲ್ಲ ದೇವಾದಿ ದೇವತೆಗಳು ಚತುರ್ಮುಖ ಇಂದ್ರಾದಿಗಳೆಲ್ಲ ಹೇಳಿದ್ದಾರೆ. ಹಾಗಾಗಿ ಹೇಳ್ತಾರೆ, ಆ ಮಾತಿಗೆ ಅನುಗುಣವಾಗಿಯೇ ನಾನು ಪ್ರವೃತ್ತಿಯನ್ನು ಈಗಾಗಲೇ ನಾನು ಮಾಡಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ತಸ್ಯ ಸಮ್ಯಕ್ ಪ್ರವೃತ್ತಸ್ಯ ಶೂಯತಾಂ ಉತ್ತರಂ ಯಶಃ. ಹಾಗಾಗಿ ಮುಂದೆ ಏನೆಲ್ಲ ಮಾಡಬೇಕು ಇದೆಲ್ಲವನ್ನು ಕೂಡ ನಾನು ನಿಮಗೆ ಹೇಳ್ತೇನೆ. ಅವರು ಹೇಳ್ತಾ ಇದ್ದಾನೆ ಭಗವಂತ. ವಿದಿತ ದೇಹಿನೋ ಜಾತ ಮಯೈತೆ ಭುವಿ ದಾನವಾಹ ಯಾಂಚ ಯಸ್ತಂ ಅನುಮನಸ್ಥಾಯ ದೈತ್ಯ ಪುಷ್ಯತಿ ವಿಕ್ರಮಂ. ಎಷ್ಟೋ ಜನ ದೈತ್ಯರು ಭೂಮಿಯಲ್ಲಿ ಹುಟ್ಟಿಕೊಂಡಿದ್ದಾರೆ.
ಅವರು ಏನು ಮಾಡಿದ್ದಾರೆ ಕೇಳಿದ್ರೆ ಮಾನವ ಶರೀರದಲ್ಲಿ ಹುಟ್ಟಿಕೊಂಡಿದ್ದಾರೆ. ಯಾಕೆ ಬೇರೆ ರೀತಿಯಾಗಿ ಬಂದ್ರೆ ಗುರುತಿಸ್ತಾರೆ, ಹಾಗಾಗಿ ಮನುಷ್ಯ ರೂಪದಲ್ಲಿ ಹುಟ್ಟಿಕೊಂಡಿದ್ದಾರೆ. ಇದೆಲ್ಲ ನನಗೆ ಗೊತ್ತು. ಆ ದೈತ್ಯರು ಯಾವ ಶರೀರವನ್ನು ಪಡೆದು ನನ್ನನ್ನು ಕಾಯ್ತಾ ಇದ್ದಾರೆ, ಯುದ್ಧಕ್ಕೆ ಎಲ್ಲಿ ಬರ್ತಾನೆ ಅಂತ ಕಾಯ್ತಾ ಇದ್ದಾರೆ, ಅದನ್ನು ನನಗೆ ಗೊತ್ತುಂಟು. ಜಾನಾಮಿ ಕಂಸಂ ಸಂಭೂತಂ ಉಗ್ರಸೇನ ಸುತಂ ಭುವಿ ಕೇಶಿನಂ ಚಾಪಿ ಜಾನಾಮಿ ದೈತ್ಯಂ ತುರಗ ವಿಗ್ರಹಂ. ಉಗ್ರಸೇನನ ಮಗನಾಗಿ ಬರುವಂತಹ ಕಂಸ ಯಾರು ಅದು ಗೊತ್ತು ನನಗೆ, ಕಾಲನೇಮಿಯವ. ಆಮೇಲೆ ಕುದುರೆಯ ಶರೀರವನ್ನು ಧರಿಸಿದ್ದಾನೆ, ಆತ ಕಾಯ್ತಾ ಇದ್ದಾನೆ, ಇವನು ಎಲ್ಲಿ ಬರ್ತಾನೆ ಕೃಷ್ಣ ಅವನನ್ನು ನಾಶ ಮಾಡಬೇಕು ಅಂತೇಳಿ. ಅದು ಯಾರು ಕೇಳಿದ್ರೆ ಕೇಶಿ ಅಂತ ದೈತ್ಯ. ಆ ದೈತ್ಯನೂ ನನಗೆ ಗೊತ್ತು. ನಾಗಂ ಕುವಲಯ ಪೀಡಂ ಮಲ್ಲವು ಚಾಣೂರ ಮುಷ್ಟಿಕವು ಅರಿಷ್ಟಂಚೈವ ಜಾನಾಮಿ ದೈತೇಯಂ ವೃಷರೂಪಿಣಂ. ಇನ್ನು ಆನೆಯ ರೂಪದಲ್ಲಿ ಬಂದವ ದೈತ್ಯ, ಅದು ಗೊತ್ತು ನನಗೆ. ಯಾರು? ಕುವಲಯ ಪೀಡ ಅಂತ ಅವನ ಹೆಸರು. ಕುವಲಯ ಅಂದ್ರೆ ಹಾಗೆ ಈ ಆನೆಯನ್ನು ಬಿಡ್ತಾನೆ ಕಂಸ ಕೃಷ್ಣ ಬಂದಾಗ, ಮೊದಲು ಅವನನ್ನು ನಾಶ ಮಾಡ್ಲಿ ಅಂತ. ಈ ಆನೆ ಭೂಮಿಗೆ, ಹೂ ಅಂದ್ರೆ ಭೂಮಿ, ಭೂಮಿಗೆ ಉಪದ್ರವ ಕೊಡುವಂತಹ ಕೆಟ್ಟ ಆನೆ ಅಂತ ಹೇಳ್ತಾರೆ. ಇವಾಗ ಕೊಂದವರು ಯಾರು ಎಲ್ಲ ಒಳ್ಳೆಯವರಲ್ಲ, ಇವರದ್ದು ಎಲ್ಲ ಗೊತ್ತಾಗ್ತಾ ಇತ್ತು ಕೆಟ್ಟತನ. ಹಾಗಾಗಿ ಆನೆ ರೂಪದಲ್ಲಿ ಬಂದ ದೈತ್ಯ ತಾನೇನು ಮಾಡ್ತಾನೆ, ಭೂಮಿಯನ್ನು ತಾನು ಸೀಳಿ ಯಾವಾಗ್ಲೂ ಭೂಮಿಗೆ ಉಪದ್ರವ ಕೊಡ್ತಾ ಇದ್ದವ ಆನೆ. ಹಾಗಾಗಿ ಅವ ಯಾರು? ಕುವಲಯ ಪೀಡ ಅಂತಲೂ ಗೊತ್ತು ನನಗೆ. ಇನ್ನಿಬ್ರು ಮಲ್ಲರಿದ್ರು, ಯಾರು ಕೇಳಿದ್ರೆ ಜಟ್ಟಿಗರು, ಅವರು ಚಾಣೂರ ಮತ್ತೆ ಮುಷ್ಟಿಕರು ಅಂತ, ಅವರೂ ಗೊತ್ತು ನನಗೆ. ಇನ್ನು ವೃಷಭ ರೂಪಿಯಾಗಿ ಎತ್ತಿನ ರೂಪದಲ್ಲಿ ಬಂದಂತಹ ದೈತ್ಯ ಅವ ಯಾರು? ಅರಿಷ್ಟಾಸುರ ಅಂತ, ಅವನನ್ನು ನಾನು ತಿಳಿದಿದ್ದೇನೆ. ವಿದಿತೋ ಮೇ ಖರಶ್ಚೈವ ಪ್ರಲಂಬಶ್ಚ ಮಹಾಸುರ ಸಾಚ ಮೇ ವಿದಿತ ಬ್ರಹ್ಮನ್ ಪೂತನ ದುಹಿತಾ ಬಲೆ. ಇನ್ನು ಖರ ಅಸುರ, ಪ್ರಲಂಬ, ಲಂಬ ಮೊದಲಾದ ಅಸುರರಿದ್ದಾರೆ. ಇನ್ನೊಬ್ಬಳು ಇದ್ದಾಳೆ, ಯಾರು? ಪೂತನಿ ಅಂತ, ಅವಳು ಕಾಯ್ತಾ ಇದ್ದಾಳೆ ನನ್ನ ಕೈಯಿಂದ ಸಾಯ್ಲಿಕ್ಕೆ ಅಂತ. ಭಗವಂತ ಅವತಾರ ಆಗುವ ಮೊದಲೇ ಹೇಳ್ತಾ ಇದ್ದಾನೆ. ಅವಳು ಯಾರು ಕೇಳಿದ್ರೆ ಕಲಿಯ ಮಗಳಾದಂತಹ ಪೂತನಿ ಅಂತ ಹೇಳ್ತಾರೆ. ಪೂತನ ದುಹಿತ ಕಲೇಹೇ, ಹಾಗಾಗಿ ಕಲಿಯ ಬಲಿಯ ಮಗಳಾಗಿ ಇರುವವಳು ಅಂತ ತಾವು ಹೇಳ್ತಾ ಇದ್ದಾರೆ. ಆಲಿಯಂ ಚಾಪಿ ಜಾನಾಮಿ ಯಮುನಾ ಕ್ರರಗೋಚರಂ ವೈನತೇಯಮಭವದ್ವಿಪ್ರ ಯಮುನಾ ಕ್ರರಗೋಚರಂ. ಇನ್ನು ಯಮುನೆಯ ಮಡುವಿನಲ್ಲಿ, ಯಮುನೆಯ ಏನೊಂದು ನೀರುಂಟು, ಅಲ್ಲಿ ಒಬ್ಬ ಕಾಳಿಯ ಅಂತ ಒಬ್ಬ ನಾಗ ಇದ್ದಾನೆ, ಅವನೂ ಗೊತ್ತು ನನಗೆ. ಇನ್ನು ವಿನತನ ಮಗನಾದಂತಹ ಅಂದ್ರೆ ವೈನತೇಯನ ಗರುಡನಿಂದ ಹೆದರಿದ ಆತ ಹೋಗಿ ಹೋಗಿ ಎಲ್ಲಿ ಬಂದಿದ್ದಾನೆ ತಪ್ಪಿಸಿಕೊಂಡು ಉಳಿಕೊಳ್ಳಿಕ್ಕೆ ಕೇಳಿದ್ರಿ ಕಾಳಿಯ ಮಡುವಿಗೆ ಬಂದಿದ್ದಾನೆ, ಅದೂ ನನಗೆ ಗೊತ್ತು. ವಿದಿತೋ ಮೇ ಜರಾಸಂಧ ಸ್ಥಿತೋ ಮೂರ್ಧಿ ಮಹೀಕ್ಷಿತಾನ್ ರಾಜ್ಯೋತಿಶೈ ಪುರೇ ಚಾಪಿ ನರಕಂ ಸಾಧು ತರ್ಕಯೇ. ಇನ್ನು ಸಮಸ್ತ ರಾಜರ ತಲೆಯ ಮೇಲೆ ಕುಳಿತಂತಹ ತಾನೇ ದೊಡ್ಡವ ಅಂತ ಬೀಗುವಂತಹ ಒಬ್ಬ ಅಸುರ ಇದ್ದಾನೆ. ಅವನು ಯಾರು? ಜರಾಸಂಧ. ಜರೆಯಿಂದ ತಾನು ಸಂಧಿಸಲ್ಪಟ್ಟವ ಅವನು. ನನಗೆ ವಿಪ್ರಚಿತ್ತಿ ಅಂತ ಒಬ್ಬ ರಕ್ಕಸ ಇದ್ದಾನಲ್ಲ, ಅವನೇ ಜರಾಸಂಧ ಅಂತ ಬಂದವ, ಅದು ನನಗೆ ಗೊತ್ತು. ಪ್ರಾಗ್ಜ್ಯೋತಿಷಪುರದಲ್ಲಿ ಒಬ್ಬ ಅಸುರ ಇದ್ದಾನೆ, ಅಂದರೆ ಈಗಿನ ಅಸ್ಸಾಂ ನಗರದಲ್ಲಿ. ಅದು ಯಾರು ಕೇಳಿದರೆ ನರಕಾಸುರ, ಅದೂ ಗೊತ್ತು. ಶಿಶುಪಾಲಂಚ ಜಾನಾಮಿ ಕೌಹಂ ಸಡಿಬಕೌ ತಥಾ ಜಾನಾಮಿ ಪೌಂಡ್ರಂ ಸಾಲ್ವಂಚ ಸಂಕಾಲ ಯವನಂ ತಥ. ಇನ್ನು ಶಿಶುಪಾಲ ಬರ್ತಾನೆ, ಅದು ಗೊತ್ತು. ಹಂಸಡಿಪಿಕರು ಅಂತ ಇಬ್ಬರು ರಕ್ಕಸರಿದ್ದಾರೆ. ಪೌಂಡ್ರಕ ವಾಸುದೇವ ಇದ್ದಾನೆ, ಸಾಲ್ವ ಇದ್ದಾನೆ, ಕಾಲಯವನ ಇದ್ದಾನೆ. ಹಾಗಾಗಿ ಗರ್ಗಾಚಾರ್ಯರ ಮಗನಾಗಿ ಬಂದಂಥ ಕಾಲಯವನ ಎಲ್ಲ ಗೊತ್ತು. ಅಂದ್ರೆ ಇಲ್ಲಿ ಏನೆಲ್ಲ ಅಸುರರ ಹೆಸರನ್ನು ಹೇಳಿದ್ರಾಗ ನರದಾದಿಗಳು ದೇವತೆಗಳೆಲ್ಲ, ಅದಕ್ಕಿಂತ ಇನ್ನೊಂದಷ್ಟು ಅಸುರರು ಗೊತ್ತು ನನಗೆ, ಅವರೆಲ್ಲ ಬರ್ತಾರೆ ಆ ಕಾಲದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಹೇಳಿ ಒಂದು ಮಾತನ್ನು ಹೇಳ್ತಾರೆ, ಏಕಲವ್ಯಂಚ ಜಾನಾಮಿ ಯೇ ಚಾಮಿ ದುಷ್ಟಚಾರಿಣ ತಾನ್ ಸರ್ವಾನ್ ನಿಶ್ಯಾಮಿ ನಾತ್ರ ಕಾರ್ಯ ವಿಚಾರಣ. ನೋಡಿ, ಆಮೇಲೆ ಗೊತ್ತು ನನಗೆ ಯಾರು ದುಷ್ಕರ್ಮದಲ್ಲಿ ಆಸಕ್ತನಾದವ ಒಬ್ಬ ಏಕಲವ್ಯ ಅಂತ ಇದ್ದಾನಲ್ಲ, ಅವನೂ ಗೊತ್ತು. ದೈತ್ಯರನ್ನು ನಾನೇ ಸದೆ ಬಡಿತೇನೆ, ಇದರಲ್ಲಿ ಯಾವ ಸಂಶಯವೂ ಬೇಡ ಅಂತ. ಹಾಗಾದ್ರೆ ನಾವು ಏಕಲವ್ಯನ ಬಗ್ಗೆ ತಿಳ್ಕೊಂಡ ವಿಚಾರಗಳೇ ಬೇರೆ, ಇಲ್ಲಿ ಹೇಳಿದ ಏಕಲವ್ಯನ ವಿಚಾರವೇ ಬೇರೆ. ಅಂದ್ರೆ ಏನು ಕೇಳಿದ್ರೆ, ಏಕಲವ್ಯ ಎನ್ನುವವ ಒಬ್ಬ ಕ್ಷತ್ರಿಯನಾಗಿದ್ದ. ಈತ ಬಹಳ ದುಷ್ಟ ಕೆಲಸಗಳನ್ನು ಮಾಡ್ತಾ ಇದ್ದ. ಹಾಗಾಗಿ ಇವ ಏನು ಮಾಡ್ತಾ ಇದ್ದ, ದುಷ್ಟ ಕೆಲಸವನ್ನು ಮಾಡಿ ಕೊನೆಗೆ ಆ ರಾಜ ಇವನನ್ನು ಗಡಿಪಾರನ್ನಾಗಿ ಮಾಡ್ತಾನೆ. ಗಡಿಪಾರಾದಂತಹ ಈತ ತಾನು ಕೃಷ್ಣನ ಮೇಲೆ ದ್ವೇಷವನ್ನು ಸಾಧಿಸ್ತಾ ಇದ್ದ, ತಾನು ಒಬ್ಬ ಅಸುರನಾಗಿದ್ದ. ಎಷ್ಟು ಕೇಳಿದರೆ ಮುಂದೆ ಯುದ್ಧದಲ್ಲಿ ದಂತವಕ್ತ್ರನೊಟ್ಟಿಗೆ ಸೇರಿಕೊಂಡು
ತಾನು ಕೃಷ್ಣನ ಜೊತೆಗೆ ಯುದ್ಧವನ್ನು ಸಾರಿದವ ಏಕಲವ್ಯ. ಇದನ್ನು ತಿಳಿದಿದ್ರು ಮೊದಲೇ ಯಾರು ದ್ರೋಣಾಚಾರ್ಯರು. ಹಾಗಾಗಿಯೇ ಅವರು ಆ ಬೆರಳನ್ನು ಕೇಳಿ ಅವನ ನಾಶಕ್ಕೆ ನಾಂದಿಯನ್ನು ಹಾಡಿದರು. ಆದರೆ ನಾವು ಓದಿದ ಚರಿತ್ರೆಗಳಲ್ಲಿ ಹೇಗೆ ಕೇಳಿದ್ರೆ ಏಕಲವ್ಯನ ಗುರುಭಕ್ತಿ, ತಾನೊಂದು ಪ್ರತಿಮೆಯನ್ನು ಮಾಡಿದ, ತಾನು ಇದು ಮಾಡಿದ ಅಂತ ಹೇಳಿ ಅವನನ್ನು ಹೈಲೈಟ್ ಮಾಡ್ತೇವೆ. ಅಂದರೆ ಯಾವುದೋ ಒಂದು ಘಟನೆ, ಅದರಲ್ಲಿ ಎರಡು ಮುಖಗಳಿರ್ತವೆ. ಆದರೆ ಏಕಲವ್ಯ ದುಷ್ಟನಾಗಿದ್ದ. ಎಲ್ಲಿ ಹೇಗೆ ಹೇಳ್ತೀರಿ, ಅವನು ಒಳ್ಳೆದಪ್ಪ, ನೀವು ಏನೋ ಹೇಳ್ತೀರಿ, ಮಾಧ್ವರು ಹೀಗೆ ಹೇಳ್ತಾರೆ ಹಾಗೆ ಹೇಳ್ತಾರೆ ಅಂತ ಹುರಿ ಹಾಯ್ತಾರೆ. ಆದರೆ ಇದು ಮಾಧ್ವರು ಬರೆದ ಗ್ರಂಥ ಅಲ್ಲ, ಇದು ವೇದವ್ಯಾಸರು ಹರಿವಂಶದಲ್ಲಿ ಬರೆದಂತಹ ಗ್ರಂಥ. ಇದರಲ್ಲಿ ವೇದವ್ಯಾಸರು ಹೇಳುವಂಥದ್ದನ್ನು ಏಕಲವ್ಯಂಚ ಜಾನಾಮಿ ಏಚ ಅನ್ಯ ದುಷ್ಟಚಾರಿಣ. ಏಕಲವ್ಯನೇ ಮೊದಲಾದಂಥ ಯಾವ ದುಷ್ಟರು ಯಾರು ಅಂತ ನನಗೆ ಗೊತ್ತು ಅಂತ ಭಗವಂತ ತಾನು ಹೇಳ್ತಾ ಇದ್ದಾನೆ. ಅಂದರೆ ನಾವು ಗ್ರಂಥವನ್ನು ಅಧ್ಯಯನ ಮಾಡುವಾಗ ಯಾರನ್ನೋ ದೊಡ್ಡದು ಮಾಡೋದಕ್ಕೋಸ್ಕರ ಯಾರನ್ನೋ ಹೈಲೈಟ್ ಮಾಡ್ತಾರೆ. ಈ ಕುರುಕ್ಷೇತ್ರ ಅಂತ ಒಂದು ಚಲನಚಿತ್ರ ಬಂತು, ಅದರಲ್ಲಿ ದುರ್ಯೋಧನನ್ನೇ ಉದಾತ್ತ ನಾಯಕ ಅಂತ ಮಾಡಿದ್ರು. ಇನ್ನೊಬ್ಬ ಬಂದ್ರು, ಅವರೆಲ್ಲ ಏನು ಹೇಳ್ತಾರೆ ಕೇಳಿದ್ರೆ, ಅವನು ದುರ್ಯೋಧನ ಅಲ್ಲ, ಸುಯೋಧನ, ಯೋಧ ಮಾಡುವುದರಲ್ಲಿ ಒಳ್ಳೇದು ಅಂತ ಅವನನ್ನು ದೊಡ್ಡದು ಮಾಡಿದ್ರು. ಕರ್ಣ ಏನು, ಅವನು ದುಷ್ಟ ಅಂತ ಕೊಡ್ತಾರೆ ಶಾಸ್ತ್ರಕಾರರು. ಆದರೆ ಇವರು ಏನು ಹೇಳ್ತಾರೆ, ಕರ್ಣನಿಗೆ ದಾನಶೂರ ಕರ್ಣ ಅಂತ ಬಿರುದು ಕೊಡ್ತಾರೆ. ಅದೆಲ್ಲವೂ ನಮ್ಮ ಮನಸ್ಸಿನಲ್ಲಿ ಅಚ್ಚೊಳೆದು ಬಿಟ್ಟಿದೆ. ಅಲ್ಲ ಅಂತಲ್ಲ, ಆದರೆ ಅವರ ಇರುವ ಹಿಂದೆ ಉಂಟಲ್ಲ, ಅದರದ್ದು ಹಿನ್ನೆಲೆ ಉಂಟಲ್ಲ, ಅದು ಪ್ರಧಾನ ಆಗಿರುತ್ತೆ. ಹಾಗಾದ್ರೆ ಭಗವಂತ ಏನು ಮಾಡಿದ, ಭಗವಂತ ತಾನು ಪ್ರತಿಯೊಬ್ಬರ ವ್ಯಕ್ತಿತ್ವಕ್ಕೆ ಕನ್ನಡಿ ಹಿಡಿದದ್ದಷ್ಟೇ ಹೊರತು ತಾನು ಯಾರನ್ನು ಕ್ರಿಯೇಟ್ ಮಾಡಿದಲ್ಲ. ಅವರವರ ಸ್ವಭಾವ ಏನು ಅಂತ ತೋರಿಸಿಕೊಟ್ಟ. ಅದಕ್ಕೆ ಬೇಕಾದಂತಹ ಕೆಲವು ಘಟನೆಗಳನ್ನು ತಾನು ಮಾಡ್ತಾನೆ. ಹಾಗಾಗಿ ಕೆಲವರು ದುಷ್ಟರು, ಕೆಲವು ಶಿಷ್ಟರು. ಅದಕ್ಕೋಸ್ಕರನೇ ಇಲ್ಲೇ ಕೃಷ್ಣ ಹೇಳ್ತಾ ಇದ್ದಾನೆ, ಮುಂದೆ ಇಂಥ ಎಲ್ಲ ಅಸುರರು ಬರ್ತಾರೆ, ಅವರನ್ನು ನಾನು ಉಳಿಸೋದಿಲ್ಲ. ಹಾಗಾದ್ರೆ ಇದನ್ನೆಲ್ಲ ಆ ನಾರದಾದಿಗಳಿಗೆ ಹೇಳ್ತಾ ಇದ್ದಾರೆ. ನಾರದರು ಕೂಡ ಹಾಗೆ, ಅವರ ಹೆಸರೇ ಹಾಗೆ. ಏನು, ನಾರಂ ದದಾತೀತಿ ನಾರದ. ನಾರ ಅಂದ್ರೆ ಜ್ಞಾನ ಅಂತ ಅರ್ಥ. ಅವರ ಚರಿತ್ರೆಯನ್ನು ಕೂಡ ಇತರ ಪುರಾಣಗಳಲ್ಲೆಲ್ಲ ಬಹಳವಾಗಿ ಕೊಡ್ತಾರೆ. ನಾರದರು ಅವರನ್ನು ನೋಡಿ, ಇವತ್ತು ಯಕ್ಷಗಾನಗಳಲ್ಲಿ ಎಷ್ಟೋ ಕಡೆ ಜಗಳ ಗಂಟು ಅಂತ ಗಂಟಿ ಅಂತ ಹೇಳ್ತಾರೆ. ಎಲ್ಲಿಯಾದ್ರೂ ಬತ್ತಿ ಹಿಡುವವರು ಇದ್ರೆ ಅದು ನಾರದರಪ್ರ ಅಂತ ಹೇಳ್ತಾರೆ. ಖಂಡಿತ ಅಲ್ಲ. ಯಾಕೆ, ಈ ಕಾಲದಲ್ಲಿ ನಮಗೆ ವಾರ್ತೆಗಳನ್ನು ಕೊಡ್ಲಿಕ್ಕೆ ಬಹಳಷ್ಟು ಜನ ಇದ್ದಾರೆ. ಇವತ್ತು ವಾಟ್ಸಪ್ ಇದೆ, ಟ್ವಿಟರ್ ಇದೆ, ಫೇಸ್ಬುಕ್ ಇದೆ, ಅಥವಾ ಮೀಡಿಯಾಗಳು ಇದ್ದಾವೆ, ಪತ್ರಿಕೆಗಳಿದ್ದಾವೆ. ಎಲ್ಲಿ ಆದ ಘಟನೆ ಎಲ್ಲಿಗೂ ಇವತ್ತು ನಮಗೆ ಗೊತ್ತಾಗುತ್ತೆ. ಆದರೆ ಒಂದು ಕಾಲದಲ್ಲಿ ಇಂತಹ ವಾರ್ತೆಗಳು ಗೊತ್ತೇ ಆಗ್ತಾ ಇರಲಿಲ್ಲ, ಕಮ್ಯುನಿಕೇಶನೇ ಇರಲಿಲ್ಲ. ಅಂಥದ್ರಲ್ಲಿ ಏನು ವಿಚಾರ ಬರಬೇಕು ಅಂತಾದ್ರೂ ಯಾರು ಬಂದ್ರೆ ಗೊತ್ತಾಗ್ತಾ ಇತ್ತು ಗೊತ್ತಾ, ನಾರದರು ಬಂದ್ರೆ ಗೊತ್ತಾಗ್ತಾ ಇತ್ತು. ಹಾಗಾಗಿ ಎಲ್ಲ ಅಸುರರಿಗೂ ದೇವತೆಗಳಿಗೂ ಎಲ್ಲರೂ ಕೂಡ ನಾರದರು ಬಂದ್ರಂದ್ರೆ ಭಾರಿ ಖುಷಿ. ಯಾಕೆ, ಊರಿಡೀ ಲೋಕದ ವಿಚಾರ ಅವರು ಹೇಳ್ತಾರೆ. ಹಾಗಾಗಿ ಆ ಕಥೆಗಳನ್ನೆಲ್ಲ ಹೇಳ್ತಾ ಇರಿದ್ರು. ನಾರದವರು ಬಂದ್ರು ಕೇಳಿದ್ರೆ ಅವ್ರಿಗೆ ಎಲ್ರಿಗೂ ಖುಷಿ. ಅವರ ಕೈಕಾಲನ್ನ ತೊಳೆದು ಆ ನಾರದರೆ ಏನು ವಿಚಾರ ಅಂತ ಹೇಳೋರು. ಆಗ ಅವರು ಹೇಳೋದು, ಹೀಗೆ ಭೂಲೋಕದಲ್ಲಿ ಒಬ್ಬ ಇದ್ದಾನೆ, ಪಾತಾಳದಲ್ಲಿ ಹೀಗಾಗ್ತಾ ಉಂಟು, ಸ್ವರ್ಗದಲ್ಲಿ ಹೀಗಾಗ್ತಾ ಉಂಟು ಅಂತ ಒಂದು ನಿಟ್ಟಿನಲ್ಲಿ. ಈಗಿನ BBC ಅಂತ ಏನು ಕರಿತಾ ಇದ್ದೆವು, ಈಗ ಅದೆಲ್ಲ ಹೋಯ್ತು. ಮೊದಲು ಅದೇ ದೊಡ್ಡ ಸಂಗತಿ BBC ಅಂತ. ಯಾರಾದ್ರೂ ಹೆಚ್ಚು ಮಾತಾಡಿದ್ರೆ BBC ಅಂತ ಹೇಳ್ತಾ ಇದ್ರು. ಆ ಸ್ಥಾನದಲ್ಲಿದ್ದವರು ಯಾರು ಕೇಳಿದ್ರೆ ನಾರದರು. ಹಾಗಾದ್ರೆ ಆ ನಾರದರು ಕೂಡ ಯಾಕೆ, ಅದಕ್ಕೋಸ್ಕರ ಹೇಳ್ತಾರೆ ನೋಡಿ. ಈ ಗಂಧರ್ವರಲ್ಲಿ ಒಬ್ಬ ಗಂಧರ್ವ ಇದ್ದ, ಶ್ರೇಷ್ಠನಾದವ ಗಂಧರ್ವ ಇದ್ದ. ಅವನಿಗೆ ಬಹಳಷ್ಟು ಸಂಪತ್ತು ಇತ್ತು ಅಂತ ಹೇಳ್ತಾರೆ. ಆದರೆ ಅವನಿಗೆ ಏನಾಯ್ತು ಕೇಳಿದ್ರೆ, ಅವನಿಗೆ ಇದಿರಲಿಲ್ಲ, ಸಂತಾನವೇ ಇರಲಿಲ್ಲ. ಹಾಗಾಗಿ ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಗುರುಗಳ ಅಪ್ಪಣೆಯನ್ನು ಪಡೆದು ಪುಷ್ಕರ ಕ್ಷೇತ್ರಕ್ಕೆ ಹೋಗ್ತಾನೆ. ಇವತ್ತೇನು ನಾವು ಈ ರಾಜಸ್ಥಾನದ ಏರಿಯಾದಲ್ಲಿ ಪುಷ್ಕರ ಅಂತ ಕ್ಷೇತ್ರ ಉಂಟು, ಅಲ್ಲಿಗೆ ತೆರಳ್ತಾನೆ. ಅಲ್ಲಿ ಮಹಾರುದ್ರ ದೇವರನ್ನು ಕುರಿತು ತಾನು ತಪಸ್ಸನ್ನು ಮಾಡ್ತಾನೆ. ಈ ಇದು ಗಜೇಂದ್ರ ಮೋಕ್ಷ ನಡೆದ ಜಾಗ ಅಂತ ಆ ಸರೋವರಕ್ಕೆ ಹೇಳ್ತಾರೆ. ಹಾಗಾಗಿ ಅಲ್ಲಿ ರುದ್ರದೇವರನ್ನು ತಪಸ್ಸನ್ನು ಮಾಡ್ತಾನೆ. ಆಗ ವಶಿಷ್ಠರು ಬಂದು ಇವನ ಮೇಲೆ ಅನುಗ್ರಹ ಮಾಡಿದ್ರಂತೆ. ಈ ಗಂಧರ್ವರಾಜನಲ್ಲಿ ಏನು, ನೀನೊಂದಿಷ್ಟು ಜಪ ಮಾಡು. ಯಾರದ್ದು, ರುದ್ರದೇವರು. ನೀನು ರುದ್ರದೇವರನ್ನು ಕುರಿತು ತಪಸ್ಸನ್ನು ಮಾಡ್ತಾ ಇದ್ದೀಯಲ್ವಾ, ಹಾಗಾಗಿ ನೋಡು ಅವರ ರುದ್ರ, ಅವರ ಮಂತ್ರ, ಹೀಗೆ ಉಪದೇಶಗಳನ್ನೆಲ್ಲ ಕೊಟ್ಟು ಹೋದ್ರಂತೆ. ಈ ಗಂಧರ್ವರಾಜ ಏನು ಮಾಡ್ತಾನೆ, ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿದ. ಯಾಕೆ ಕೇಳಿದ್ರೆ, ನನಗೆ ಒಳ್ಳೆ ಸಂತಾನ ಆಗಬೇಕು ಅಂತ, ಇಷ್ಟೇ, ಮಕ್ಕಳಾಗ್ಲಿಲ್ಲಲ್ಲ ಅಂತ. ಸರಿ, ರುದ್ರದೇವರು ಬಂದ್ರಂತೆ. ರುದ್ರದೇವರು ಬಂದು ಏನು ಅಂತ ಕೇಳಿದ್ರಂತೆ. ಆಗ ಇವ ಹೇಳ್ತಾನಂತೆ, ಮತ್ತೇನು ಅಲ್ಲ, ನನಗೆ ಒಳ್ಳೆ ಸಂತಾನ ಬೇಕು. ಎಂತಹ ಸಂತಾನ, ವಿಷ್ಣು ಭಕ್ತನಾಗಿರುವಂತಹ ಒಬ್ಬ ಮಗ ನನಗೆ ಬೇಕು ಅಂತ ಹೇಳಿದಂತೆ. ಆಗ ರುದ್ರದೇವರು ಹೇಳಿದ್ರೆ ಅದೆಲ್ಲ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರೆ, ರುದ್ರದೇವರು ಕೆಲವು ಸಲ ಹಾಗೆ ಹೇಳ್ತಾರೆ. ಷಣ್ಮುಖ ಹೋಗಿ ಕೇಳ್ತಾನೆ, ಮಗನಾದವ ನನಗೆ ಮೋಕ್ಷ ಕೊಡಿ ಅಂತ. ಆಗ ರುದ್ರದೇವರು ಹೇಳ್ತಾರೆ, ಅದೆಲ್ಲ ನಂದು ಡಿಪಾರ್ಟ್ಮೆಂಟ್ ಅಲ್ಲಪ್ಪ,
ಅದು ಏನಿದ್ರು ಕೂಡ ಮೋಕ್ಷದಸ್ತು ಜನಾರ್ದನ ಅಹಂ ಭೋಗ ಪ್ರದೋವತ್ಸ, ನಿನಗೆ ಭೋಗ ಜೀವನ ಬೇಕಾದ್ರೆ ನಾನು ಕೊಡ್ತೇನೆ, ಮೋಕ್ಷ ಎಲ್ಲ ನನ್ನ ಹತ್ರ ಕೇಳಬೇಡ, ಜನಾರ್ದನ ನನ್ನ ಹತ್ರ ಕೇಳು ಅಂತ. ಹಾಗೆ ಇವನು ನೀನು ವಿಷ್ಣು ಭಕ್ತರು ನನಗೆ ಬರಬೇಕು ಅಂತ ಮಗ ಆಗಿ ಬರಬೇಕು ಕೇಳಿದ್ರೆ ಅವ ಹೇಳುವ ಮಾತೇನು ಗೊತ್ತಾ? ಧನ ಸಂಚಿತಮಸ್ಮಾಕಂ ವೈಷ್ಣವಾನಾಂ ಸುದುರ್ಲಭಂ ಶ್ರೀಕೃಷ್ಣೇ ಭಕ್ತಿದಾಸಂಚ ನವಯಂ ದಾತುಮುತ್ಸುಕಾಹ. ವಿಷ್ಣು ಭಕ್ತರಿಗೆಲ್ಲ ದೊರಕದಂತಹ ಯಾವ ಒಂದು ಭಕ್ತಿ ದಾಸ್ಯ ಉಂಟಲ್ಲ, ಅದು ನನ್ನ ಹತ್ರ ಇದೆ. ವೈಷ್ಣವಾನಾಂ ಯಥಾಶಂಭು ಅಂತ ದೊಡ್ಡ ವಿಷ್ಣು ಭಕ್ತನಾದವ ಯಾರು ಕೇಳಿದರೆ ನಾನು. ನನಗೆ ಸಿಕ್ಕಿದಂತಹ ಈ ದುರ್ಲಭವಾದ ಸಂಪತ್ತನ್ನು ನಾನು ನಿಮ್ಗೆ ಕೊಡ್ಲಿಕ್ಕೆ ತಯಾರಿಲ್ಲ ಅಂತ ಹೇಳ್ತಾರಂತೆ. ನೋಡಿ, ಯಾವುದರಲ್ಲಿ ಕಾಂಪಿಟೇಷನ್ ಕೇಳಿದರೆ ಕೃಷ್ಣನ ಅಚಲವಾದ ಭಕ್ತ ನಾನಾಗಬೇಕು ಅಂತ ರುದ್ರದೇವರು ಹೇಳ್ತಾ ಇದ್ದಾರೆ. ಅದನ್ನು ಬಿಟ್ಟು ಇನ್ನೊಬ್ಬ ಹುಡುಗ ನಿಮಗೆ ಕೊಟ್ರೆ, ಸಂತಾನವನ್ನು ಕೊಟ್ರೆ, ನನ್ನ ಸ್ಥಾನ ಹೋಗಿ ಇವನ ಮಗ, ಈ ಗಂಧರ್ವನ ಮಗ ಪರಮ ವೈಷ್ಣವ ಅಂತ ಆಗಿ ಹೋದಿತ್ತು, ಹಾಗಾಗಿ ನಾನು ಕೊಡೋದಿಲ್ಲ, ನಿಂಗೆ ಬೇರೆ ಯಾವುದಾದ್ರೂ ವರವನ್ನು ಬೇಕಾದರೆ ಕೇಳು, ನಿಂಗೇನು ಇಂದ್ರ ಪದವಿ ಬೇಕಾ, ಅಲ್ಲ ದೇವತಾ ಪದವಿ ಬೇಕೋ, ಏನು ಬೇಕೋ ಅದೆಲ್ಲ ಕೊಡ್ತೇನೆ ಅಂತ ರುದ್ರದೇವರು ಹೇಳಿದ್ರಂತೆ. ಆಗ ಅವ ಹೇಳಿದಂತೆ, ಅದು ಸಾಧ್ಯವೇ ಇಲ್ಲ, ನನಗೆ ವೈಷ್ಣವನಾದ ಸಂತಾನ ಬೇಕು ಎನ್ನುವುದರಿಂದಲೇ ನಾನು ಹೀಗೆ ತಪಸ್ಸನ್ನು ಮಾಡಿದ್ದು. ಹಾಗಾಗಿ ನಾನು ಒಬ್ಬ ಕೃಷ್ಣ ಭಕ್ತ, ನನಗೆ ಕೃಷ್ಣ ಭಕ್ತನಾಗುವಂತಹ ಸಂತಾನವನ್ನೇ ಕೊಡಬೇಕು, ಒಂದುದಿಲ್ಲ ಕೊಡುವುದಿಲ್ಲ ಅಂತ ಆದರೆ ನಾನು ಪರಮಪಾಪಿ, ಹಾಗಾಗಿ ನನ್ನ ತಲೆಯನ್ನು ಈ ಅಗ್ನಿಯಲ್ಲಿ ಕೆಡವಿ ನನ್ನ ದೇಹವನ್ನು ತ್ಯಾಗ ಮಾಡ್ತೇನೆ ಅಂತ ರುದ್ರದೇವರಿಗೆ ಹೆದರಿಸಿದರು. ಆಗ ರುದ್ರದೇವರು ಏನು ಮಾಡ್ತಾರೆ ಹೇಳಿದರೆ, ಸರಿ ಮಾರಯ್ಯ, ನಿನ್ನಂತಹ ಒಬ್ಬ ವೈಷ್ಣವನಿಗೆ ನಾನು ವರ ಕೊಡಲಿಲ್ಲ ಅಂತ ಹೇಳಿ ಆಗಿ ನೀನು ಒಂದು ವೇಳೆ ಸತ್ರೆ ನನ್ನ ಮೇಲೆ ಭಗವಂತ ಕುಪಿತಗೊಂಡಾನು, ಆದ್ದರಿಂದ ಇಲ್ಲ, ಭಗವದ್ ಅನುಗ್ರಹ ನಿನಗೆ ಆಗಬೇಕು ಎನ್ನುವ ದೃಷ್ಟಿಯಿಂದ ಸರಿ ಮಾರಯ್ಯ ಆಯಿತು ಅಂತ ಹೇಳಿ ತಾನು ಏನು ಮಾಡ್ತಾನೆ, ದಿವ್ಯ ಜ್ಞಾನದಿಂದಾಗಿ ವ್ಯಥೆ ಪಡಬೇಡ ಅಂತ ಹೇಳಿ ಅವನಿಗೆ ಅನುಗ್ರಹವನ್ನು ಮಾಡ್ತಾನಂತೆ. ಹಾಗಾಗಿ ನಿನಗೆ ಒಬ್ಬ ಪರಮ ವೈಷ್ಣವನಾಗಿ ಹುಟ್ಟಲಿ ಅಂತ ತಾನು ಅನುಗ್ರಹ ಮಾಡ್ತಾನೆ ಹೇಳಿ, ಆಗ ತೃಪ್ತನಾದ ಗಂಧರ್ವ ಅಲ್ಲಿಂದ ತಾನು ತನ್ನ ಪರಿವಾರವನ್ನು ಸೇರಿಕೊಂಡು ಮನೆಗೆ ತೆರಳಿದ ಅಂತ. ಸ್ವಲ್ಪ ಸಮಯದಲ್ಲಿ ಈ ಗಂಧರ್ವರಾಜನ ಪತ್ನಿ ಆಕೆ ಗರ್ಭಿಣೀಮತೆಯಾಗ್ತಾಳೆ. ಅವಳ ಹೆಸರನ್ನು ಮುಂದೆ ಮಾಲಾವತಿ ಅಂತ ತಾವು ಕೊಡ್ತಾರೆ. ಆಕೆ ಏನು ಮಾಡ್ತಾಳೆ ಕೇಳಿದರೆ, ವೃದ್ಧಳಾಗಿದ್ಲು ಅಂತ ಕೊಡ್ತಾರೆ. ಸಂತಾನ ಆಗುವ ಒಂದು ಸಾಧ್ಯತೆಗಳೇ ಇರಲಿಲ್ಲ, ಆದರೂ ಸಂತಾನಕ್ಕಾಗುವಾಗ ರುದ್ರದೇವರನ್ನು ಕುರಿತು ತಪಸ್ಸು ಮಾಡುವ ಕ್ರಮ. ಕೃಷ್ಣನೂ ಕೂಡ ಪ್ರದ್ಯುಮ್ನನನ್ನು ಪಡಿಬೇಕಾದರೆ ರುದ್ರದೇವರ ಹೋಗಿ ತಪಸ್ಸು ಮಾಡಿಸಿದಂತೆ. ಅವ ಮೊದಲೇ ಒಪ್ಪಂದ ಮಾಡಿಕೊಂಡಿದ್ದ, ಏನು ನೀನು ಅವತಾರ ಮಾಡಬೇಕು, ನಾನು ಅವತಾರ ಮಾಡ್ತೇನೆ, ಮತ್ತೆ ನಾನು ಬರುವಾಗ ನಿನ್ನನ್ನು ಕುರಿತು ತಪಸ್ಸು ಮಾಡ್ತೇನೆ, ನಾನು ನಿನ್ನನ್ನು ತಪಸ್ಸು ಮಾಡಿದಾಗ ನೀನು ಕೂಡಲೇ ಬಂದು ವರ ಕೊಡಬೇಕು, ನನಗೆ ಒಂದು ಒಳ್ಳೆ ಮಗು ಕೊಡಬೇಕು ಅಂತ ಮೊದಲೇ ಹೇಳಿರ್ತಾನೆ. ಹಾಗಾಗಿ ಕೈಲಾಸಕ್ಕೆ ತೆರಳಿದಂಥ ಕೃಷ್ಣ ತಾನು ತಪಸ್ಸನ್ನು ಮಾಡಿ ಅನುಗ್ರಹಿತನಾಗ್ತಾನೆ ರುದ್ರದೇವರಿಂದ ಅಂತ ನಾಟಕ ಮಾಡಿಸಿಕೊಂಡು ಮುಂದೆ ಪ್ರದ್ಯುಮ್ನನನ್ನು ತಾನು ಪಡ್ಕೊಳ್ತಾನೆ ಅಂತ. ಅದೇ ರೀತಿಯಾಗಿ ಇಲ್ಲಿ ಕೂಡ ಗಂಧಮಾದನ ಪರ್ವತದಲ್ಲಿ ಒಂದು ಮಗ ಹುಟ್ಟುತ್ತಾನೆ, ಅವನೇ ನಾರದರು. ಹಾಗಾದರೆ ನೋಡಿ, ನಾರದರು ಅಂತ ಇಲ್ಲಿ ಅವರಿಗೆ ಹೆಸರು ಬಂದದ್ದಲ್ಲ, ಎಲ್ಲಿ ಅವರ ಹೆಸರೇನು ಕೇಳಿದರೆ ಉಪಬರ್ಹಣ ಅಂತ ಇವರಿಗೆ ಹೆಸರು. ನಾರದರ ಜನ್ಮಾಂತರದ ಚರಿತ್ರೆಯನ್ನು ಕೊಡ್ತಾರೆ ಇವರು ಉಪಬರ್ಹಣರು ಅಂತ. ಉಪ ಅಂದ್ರೆ ಏನು ಕೇಳಿದರೆ ಶ್ರೇಷ್ಠ ಅಂತ ಅರ್ಥ. ನಮ್ಮಲ್ಲಿ ಉಪ್ಪರಿಗೆ ಅಂತ ಹೇಳುವಲ್ಲಿ ನೋಡಿ, ಉಪನಯನ ಅಂತ ನೋಡಿ. ಉಪ ಅಂದ್ರೆ ಸೆಕೆಂಡರಿ ಎನ್ನುವ ಅರ್ಥ ಉಂಟು, ಪ್ರಧಾನ ಉಪ, ಪ್ರಧಾನ ಆಹಾರ, ಉಪ ಆಹಾರ, ಇದು ಸೆಕೆಂಡ್ ಎನ್ನುವಂಥದ್ದು ಅರ್ಥದಲ್ಲಿ ಇದೆ. ಆದರೆ ಉಪ ಅಂದರೆ ಊಪರ್ ಎನ್ನುವ ಅರ್ಥವೂ ಉಂಟು, ಎತ್ತರ ಅಧಿಕ ಎನ್ನುವ ಅರ್ಥವೂ ಉಂಟು. ಉಪನಯನ ಅಂದರೆ ಅವನಿಗೆ ಬ್ರಹ್ಮಜ್ಞಾನವನ್ನು ಕೊಟ್ಟವನನ್ನು ಎತ್ತರಕ್ಕೆ ಏರುವ ಪ್ರಕ್ರಿಯೆ ಉಂಟಲ್ಲ, ಇದು ಉಪನಯನ. ಉಪನಯನ ಎನ್ನುವಲ್ಲಿ ಉಪ ಅಂದರೆ ಎತ್ತರಕ್ಕೆ ಏರುವಂಥದ್ದು ಅಂತ ಅರ್ಥ. ಹಾಗೆ ಇಲ್ಲಿ ಅಧಿಕವಾದ ಬರಹಣ ಅಂದರೆ ಪೂಜ್ಯನಾದವ. ಯಾಕೆ ಇಷ್ಟು ಪೂಜ್ಯನಾದ ಸ್ಥಾನವನ್ನು ಉಪಬರಹಣರು ಪಡೀತಾರೆ ಹೇಳಿದರೆ, ಕೃಷ್ಣ ಭಕ್ತರಾಗಿ ಹುಟ್ಟಿಕೊಂಡಿದ್ದಾರೆ. ಹಾಗಾಗಿ ಇವನ ತಂದೆ ಗಂಧರ್ವ ತಪಸ್ಸನ್ನು ಮಾಡಿಸಿ ಅದರಿಂದ ಅವನು ಒಳ್ಳೆಯ ಸಂತಾನ ಬರುವ ಹಾಗೆ ಭಗವಂತ ಮಾಡಿದ್ದಾನೆ ಅಂತ ಅರ್ಥ. ಈ ಉಪಬರಹಣ ಏನು ಕೇಳಿದರೆ, ವಶಿಷ್ಠರಿಂದಲೇ ಮುಂದೆ ಯಾರಿಗೂ ಸಿಕ್ಕದೇ ಇರುವಂಥ ವೈಷ್ಣವ ಮಂತ್ರಗಳನ್ನೆಲ್ಲ ಉಪದಿಷ್ಟನಾಗಿ ಉಪದೇಶವನ್ನು ಪಡೆದು ಅನುಷ್ಠಾನವನ್ನೆಲ್ಲ ಮಾಡಿ ಮತ್ತೆ ವಿಷ್ಣುವನ್ನು ಕುರಿತು ದಾರುಣವಾದ ತಪಸ್ಸನ್ನು ಮಾಡ್ತಾನೆ. ಅಂದ್ರೆ ಅವನ ಅಪ್ಪನೂ ಹೇಳಿದ್ದ ಒಳ್ಳೆ ವೈಷ್ಣವನಾದ ಮಗ ಹುಟ್ಟಬೇಕು ಅಂತ. ಇವನು ಹುಟ್ಟಿಕೊಂಡು ವಿಷ್ಣುವನ್ನು ತಪಸ್ಸನ್ನು ಮಾಡ್ತಾನೆ. ಆ ತಪಸ್ಸನ್ನು ಮಾಡುವ ಸಂದರ್ಭದಲ್ಲಿ ಗಂಡಕಿ ನದಿ, ಏನೊಂದು ಇವತ್ತು ನೇಪಾಳದ ಬಳಿಯಲ್ಲಿರುವಂತಹ ಗಂಡಕಿ ನದಿ, ಅದರ ತಟದಲ್ಲಿ ಗಂಧರ್ವ ಸ್ತ್ರೀಯರನ್ನು ಕಂಡು ಮೋಹಿತನಾಗ್ತಾನೆ. ಎಷ್ಟು ಗಂಧರ್ವ ಸ್ತ್ರೀಯರು ಅಂತ ಕೇಳಿದರೆ, ಚಿತ್ರರಥ ಅಂತ ಒಬ್ಬ ಗಂಧರ್ವ ಇದ್ದ, ಅವನಿಗೆ 50 ಜನ ಹೆಣ್ಣು ಮಕ್ಕಳಿದ್ದರಂತೆ. ಆ 50 ಮಂದಿಯನ್ನೂ ಕೂಡ ತಾನು ಸ್ವೀಕರಿಸಿ ದಿವ್ಯ 1,00,000 ವರ್ಷಗಳಷ್ಟು ಕಾಲ ತಾನು ಗೃಹಸ್ಥ ಧರ್ಮವನ್ನು ಮಾಡ್ತಾ ಇದ್ದ ಈ ಉಪಬರ್ಹಣ ಎನ್ನುವಂತಹ ಗಂಧರ್ವ.
ಹಾಗಾಗಿ ಈತ ಹೀಗೆ ಇರುವಾಗ ಒಂದು ಸಲ ಬ್ರಹ್ಮದೇವರ ಆಸ್ಥಾನಕ್ಕೆ ಬರ್ತಾನೆ. ಬ್ರಹ್ಮದೇವರ ಆಸ್ಥಾನಕ್ಕೆ ಬಂದರೆ ಉಪಬರಹಣ ಬಂದಿದ್ದಾನೆ. ಆ ಸ್ಥಾನದಲ್ಲಿ ರಂಭೆಯ ಒಂದು ನರ್ತನ ಕಾರ್ಯಕ್ರಮ ಆಗ್ತಾ ಇತ್ತು. ಆ ಭಗವಂತನ ಗುಣಗಳನ್ನು ತಾವು ನರ್ತನದ ಮೂಲಕ ಭಗವಂತನನ್ನು ಮೆಚ್ಚಿಸುವ ಕೆಲಸವನ್ನು ಮಾಡ್ತಾರೆ. ಆ ಕಾಲದಲ್ಲಿ ಇವಳನ್ನು ರಂಭೆಯನ್ನು ನೋಡಿದ್ದೇ ತಡ. ಇವನಿಗೆ 50 ಜನ ಹೆಂಡಂದಿರಿದ್ರು. ಆದರೂ ಕೂಡ ಇವನು ತೃಪ್ತನಾಗದೆ ಸ್ತ್ರೀಲೋಲುಪ್ತನಾಗಿ ಬಿಡ್ತಾನೆ. ಇವನ ಮನಸ್ಸು ವಿಚಲಿತ ಆಗಿ ಬಿಡ್ತದೆ. ಉಪಬರಹಣ ಏನು ಮಾಡ್ತಾನೆ, ಅದನ್ನು ಕಂಡು ತಾನು ಅತಿಯಾಗಿ ಅವಳನ್ನು ಲಾಲಸೆಯನ್ನು ಮಾಡ್ತಾನೆ. ಅದನ್ನು ನೋಡಿದಾಗ ಚತುರ್ಮುಖ ಬ್ರಹ್ಮದೇವರಿಗೆ ಸಿಟ್ಟು ಬಂದು ಬಿಡಲ್ಲ. ಅಲ್ಲ, ಇದು ಏನು ಸಾಮಾನ್ಯ ಸಭೆ ಅಂತ ತಿಳ್ಕೊಂಡಿದ್ದೇನೆ, ಇದು ಸತ್ಯಲೋಕದ ಸಭೆ. ನಿನಗೆ ಇಲ್ಲಿ ನಾವು ಎಂಟ್ರಿ ಕೊಟ್ಟದ್ದೇ ದೊಡ್ಡ ತಪ್ಪಾಯ್ತು. ಇಲ್ಲಿ ಬಂದು ನೀನು ಮತ್ತೆ ಕಾಮುಕತನವನ್ನು ನೀನು ಪ್ರದರ್ಶನ ಮಾಡ್ತಾ ಇದೆಯಲ್ಪ, ಆದ್ದರಿಂದ ನಿನ್ನ ಈ ಗಂಧರ್ವ ಶರೀರ ನಾಶ ಆಗಲಿ ಅಂತ ಶಾಪ ಕೊಡ್ತಾರೆ. ಶಾಪ ಆಗಿ ಏನು ಮಾಡು ಗೊತ್ತಾ, ನೀನು ಮುಂದೆ ಒಂದು ಶೂದ್ರ ಯೋನಿಯಲ್ಲಿ ನೀನು ಹುಟ್ಟಿಕೊಳ್ಳು ಅಂತ ಅವನಿಗೆ ಶಾಪವನ್ನು ಮಾಡಿ, ಮುಂದೆ ಅವನು ತಪ್ಪಾಯಿತು, ಏನೋ ಗೊತ್ತಿಲ್ಲದೆ ಮಾಡಿಬಿಟ್ಟೆ, ಇದು ದೇವಲೋಕದ, ಇದು ಸತ್ಯಲೋಕದ ಸಭೆ, ಆದರೆ ರಂಭೆಯನ್ನು ನೋಡಿದಾಗ ತಡ್ಕೊಳ್ಳಿಕ್ಕಾಗಲಿಲ್ಲ, ಹಾಗಾಗಿ ನನಗೆ ಕ್ಷಮೆ ಕೊಡಬೇಕು ಹೇಳುವಾಗ ಪ್ರತಿ ಶಾಪ ಕೊಡ್ತಾರೆ. ಅಂದರೆ ಅದಕ್ಕೆ ನಿವಾರಣೆಗೆ ನಾವೀಗ ಬ್ಯಾಕ್ಟೀರಿಯಾ ಕೊಡ್ತೇವಲ್ಲ, ಈ ಬ್ಯಾಕ್ಟೀರಿಯಾಕ್ಕೆ ಇನ್ನೊಂದು ಬ್ಯಾಕ್ಟೀರಿಯಾ ಬರಬೇಕಾದ್ರೆ ಏನು ಹೇಳ್ತೀರಿ, ಆ್ಯಂಟಿಬಯೋಟಿಕ್. ಈಗ ಬ್ಯಾಕ್ಟೀರಿಯಾ ನಮ್ಮಲ್ಲಿ ಏನು ಕೊಳಿತಾ ಉಂಟು, ಅದಕ್ಕೋಸ್ಕರ ಆ್ಯಂಟಿಬಯೋಟಿಕ್ ತಗೊಂಡಾಗ ರೋಗ ಗುಣ ಆಗುತ್ತೆ. ಹಾಗೆ ಶಾಪಕ್ಕೊಂದು ಉಪಶಾಪ, ಪ್ರತಿಶಾಪ. ಅದು ಏನು ಕೇಳಿದರೆ ಅವರು ಹೇಳ್ತಾರೆ, ನೀನು ಮತ್ತೆ ಅಲ್ಲಿ ನಾರದನಾಗಿ ಹುಟ್ಟಿದ್ಯಪ್ಪ, ಶೂದ್ರ ಮನೆಯಲ್ಲಿ ನಾರದನಾಗಿ ನೀನು ವಿಷ್ಣು ಭಕ್ತರ ಸಂಘವನ್ನು ಮಾಡಿದ್ದಿ. ಮುಂದೆ ನೀನೇನು ಮಾಡ್ತಿ ಕೇಳಿದರೆ, ನನ್ನದೇ ಒಂದು ಮಗನಾಗಿ ಮಾನಸಪುತ್ರನಾಗಿ ನೀನು ಮುಂದೆ ಮತ್ತೆ ವೈಷ್ಣವನಾಗಿ ನನ್ನೊಟ್ಟಿಗೆ ಹುಟ್ಟುತ್ತೀಯಪ್ಪ ಅಂತ ಉಪಶಾಪವನ್ನು ಕೊಡ್ತಾರಂತೆ. ಮತ್ತೆ ಈ ಉಪಬರಹಣ ತನ್ನ ತಪ್ಪನ್ನೆಲ್ಲ ಅರಿತು ಈ ಭೋಗ ಜೀವನ ಸಾಕು ಅಂತ ಹೇಳಿಕೊಂಡು ಮತ್ತೆ ಎಲ್ಲವನ್ನು ತ್ಯಾಗ ಮಾಡಿ ತಪಸ್ಸಿಗೆ ತೊಡಗ್ತಾನೆ. ತಪಸ್ಸಿನಲ್ಲಿಯೇ ಇವನದ್ದು ಶಾಪ ಕೆಲಸ ಮಾಡಲಿಕ್ಕೆ ಶುರುವಾಗುತ್ತೆ. ಯಾರದು, ಚತುರ್ಮುಖನದ್ದು. ಏನಾಗುತ್ತೆ, ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ. ಹಾಗಾಗಿ ಮುಂದೆ ತಾನು ಮುಂದಿನ ಜನ್ಮದಲ್ಲಿ ತಾನು ಶೂದ್ರರ ಮಗನಾಗಿ ಬರುವಂಥದ್ದು ಭಾಗವತದಲ್ಲಿ ಬಂದಂಥ ಕಥೆ ಬರೆದು. ಆದರೆ ಇಲ್ಲಿ ಏನಾಯಿತು ಕೇಳಿದರೆ, ಪತಿಯ ವಿಯೋಗ ಆಯಿತು ಅಂತ ಹೇಳುವಾಗ ಈ 50 ಜನ ಇದ್ದಾರೆ, 51 ಜನ ಗೊಳೋ ಅಂತ ಅಳ್ಲಿಕ್ಕೆ ಆರಂಭ ಮಾಡ್ತಾರೆ. ಅದರಲ್ಲಿ ಒಬ್ಬಳು ಮಾಲಾವತಿ ಅಂತ, ಅದೇ ವೃದ್ಧೆಯಾಗಿದ್ದು ಮಗುವನ್ನು ಪಡೆದದ್ದು ಉಪಬರಹಣ ಇದೆಲ್ಲ ಅಂತ ಚರಿತ್ರೆ ಬಂದಿದ್ದಾರೆ. ಹಾಗೆ ಈ ಮಾಲಾವತಿ ಏನು ಕೇಳಿದರೆ ಈ ಉಪಬರಹಣನ ಹೆಂಡತಿಯಾಗಿದ್ದವಳು. ಅವಳು ಮಾತ್ರ ಈ ಗಂಡನ ಹೆಣವ ಇಟ್ಟುಕೊಂಡು ಅಳ್ತಾನೇ ಇದ್ಲಂತೆ. ಎಂದಿಗೂ ತಾನು ಯಾರಿಗೂ ಇದನ್ನು ಹೆಣ ಸುಡ್ಲಿಕ್ಕೆ ಬಿಡ್ಲಿಲ್ಲಂತೆ. ಇಲ್ಲ ಇಲ್ಲ ಇಲ್ಲ, ನನ್ನ ಗಂಡ ನನ್ನೊಟ್ಟಿಗೆ ಇದ್ದಾನೆ ಅಂತ ಈ ಶವವನ್ನು ಇಟ್ಟುಕೊಂಡು ಪತಿಯ ವಿಯೋಗವನ್ನು ಪರಿಗಣಿಸಲೇ ಇಲ್ಲ. ಇಲ್ಲ, ಗಂಡ ಸತ್ಯನೇ ಹೇಳಿದ್ರೆ ಒಪ್ಪಲಿಕ್ಕೆ ತಯಾರಿಲ್ಲವಳು ಅಂತ ಹೇಳ್ತಾಳೆ. ಮೃತ ಶರೀರವನ್ನು ಇಟ್ಟುಕೊಂಡು ತಾನು ಬಹಳವಾಗಿ ವಿಲಪಿಸ್ತಾ ಇದ್ದಾಳೆ. ಮತ್ತೆ ಆಕೆ ಪತಿವ್ರತ ಸ್ತ್ರೀ ಆದದ್ರಿಂದ ಸಿಟ್ಟುಕೊಂಡು ಹೇಳ್ತಾ ಇದ್ದಾಳೆ, ಬ್ರಹ್ಮ ರುದ್ರಾದಿಗಳಿಗೆ ನಾನು ಶಾಪ ಕೊಡ್ತೇನೆ. ಯಾಕೆ ಇವರಿಗೆ ಶಾಪ ಕೊಟ್ಟಿದ್ದಲ್ಲ, ಇಲ್ಲದ್ರೆ ಈಗ ಸಾಯ್ಲಿಕ್ಕೆ ಇತ್ತ ಇವರ ಶರೀರ ಹೋಗ್ಲಿ ಅಂತಲ್ವ ಚತುರ್ಮುಖ ಶಾಪ ಕೊಟ್ಟದ್ದು. ಹಾಗಾಗಿ ಮುಂದೆ ಶೂದ್ರರಾಗಿ ಹುಟ್ಟಬೇಕು ಅಂತೇಳಿ ಅದಕ್ಕೆ ನಾನು ಶಾಪ ಕೊಡ್ತೇನೆ. ನಾನು ಗಂಡನನ್ನು ಬಿಟ್ಟು ಬದುಕಲಿಕ್ಕೆ ಸಾಧ್ಯ ಇಲ್ಲದ ಸ್ಥಿತಿಯಲ್ಲಿದ್ದೇನೆ, ಹಾಗಾಗಿ ಎಲ್ರಿಗೂ ಶಾಪ ಕೊಡ್ತೇನೆ ಅಂತ ಹೇಳಿ ಹಠ ಕೊಟ್ಟು ಕೂತ್ಲಂತ. ಇಷ್ಟ ಆಗುವಾಗ ಬ್ರಹ್ಮ ಹೆದರಿ ಬಿಟ್ಟಂತೆ, ಅಯ್ಯೋ ಈ ಹೆಣ್ಣು ಮಕ್ಕಳದ್ದು ಶಾಪ ಯಾರಿಗೆ ಆಗಬೇಕು ಅಂತ. ನೀವು ಎಣಿಸ್ಬೋದು ಚತುರ್ಮುಖನು ಹೆದರ್ತಾನೆ ಅಂತ. ಎಲ್ಲರೂ ಹೆದರ್ತಾರಲ್ಲೇ, ಹೆಣ್ಣು ಮಕ್ಕಳು ಹೋದ್ರೆ ಯಾರ್ದಾದ್ರೂ ಆಗ್ಬೋದು ಬರ್ರಿ, ಹೆಣ್ಣು ಮಕ್ಕಳ ಕಥೆ ಆಗ್ಲಿಕ್ಕಿಲ್ಲ ಅಂತೇಳಿ. ಹಾಗೆ ಚತುರ್ಮುಖ ಅರ್ಥಾತ್ ತಾನು ನೋಡಿದ್ದಾನೆ. ಹಾಗಾಗಿ ಮತ್ತೇನು ಅಲ್ಲ, ವಿಷ್ಣು ಭಕ್ತನಾಗಿರುವ ಈ ಉಪಬರಹಣ, ಹಾಗಾಗಿ ಅವನ ಅನ್ಯಾಯ ಆಗತ್ತೆ ಇಲ್ಲ ಅಂತ ಹೇಳಿ ಎಲ್ಲ ದೇವತೆಗಳು ಚತುರ್ಮುಖನಂತ ಹೇಳ್ತಾರೆ. ಎಲ್ಲ ಓಡಿಕೊಂಡು ಹೋಗಿ ಬ್ರಹ್ಮದೇವರು ಕೂಡ ಸೇರಿಕೊಂಡು ವಿಷ್ಣು ಹತ್ರ ಪ್ರಾರ್ಥನೆ ಮಾಡಿದ್ರು, ನಮಗೆ ಒಂದು ಅನಾಹುತ ಆಗಿದೆ, ಈಗ ನಾವು ಶಾಪ ಕೊಟ್ಟಿದ್ದೇವೆ, ಆಕೆ ನೋಡಿದರೆ ನಮಗೆ ಪ್ರತಿ ಶಾಪ ಕೊಡುವ ಆಗಿದ್ದಾಳೆ, ಹೆಣವನ್ನು ಕೊಡ್ತಾ ಇಲ್ಲ. ಉಪಬರಹಣನ ಶವವನ್ನು ಹಿಡ್ಕೊಂಡು ಆಕೆ ಅಳ್ತಾ ತಾನು ಯೋಗ ಮಾರ್ಗದಲ್ಲಿ ನಡೀತಾ ಇದ್ದಾಳೆ, ಹಾಗಾಗಿ ನೀನೇ ಕೊಡಬೇಕು ಹೇಳುವ ಅಶರೀರವಾಣಿ ಆಯ್ತಾ. ಏನು ಕೇಳಿದರೆ ಏನೂ ಇಲ್ಲ, ನೀವು ಉಪಬರಹಣನ ಹೆಂಡತಿಯಾದ ಮಾಲಾವತಿ ಹಾಗೆ ಆ ಶವ ಇದೆ ಅಲ್ಲ, ಅಲ್ಲಿಗೆ ನೀವೆಲ್ಲ ಹೋಗಿ. ಆಗ ನಾನು ಏನು ಮಾಡ್ತೇನೆ, ಜನಾರ್ದನನಾದ ನಾನು ಬಂದು ಒಬ್ಬ ಬ್ರಾಹ್ಮಣ ವಟು ರೂಪದಲ್ಲಿ ಬರ್ತೇನೆ, ಬಂದು ನಾನು ಸಂತೈಸ್ತೇನೆ, ಸಂತೈಸಿ ಆಕೆಗೆ ನಾನು ಕೋಪವನ್ನು ಶಾಂತಗಾಳಿಸಿ ನಿಮಗೆ ರಕ್ಷಣೆ ಮಾಡ್ತೇನೆ ಅಂತ ಹೇಳಿ ಇದರಿಂದ ಸಂತುಷ್ಟರಾಗ್ತಾರೆ ದೇವತೆಗಳು. ಹಬ್ಬ ಬರ್ತಾನಲ್ಲ, ವಿಷ್ಣು ಬರ್ತಾನಲ್ಲ, ತೊಂದರೆ ಇಲ್ಲ ಅಲ್ಲ ಅಂತ ಹೇಳಿಕೊಂಡು ಮಾಲಾವತಿ ಇದ್ದ ಸ್ಥಾನಕ್ಕೆ ಹೊರಡ್ತಾರೆ. ಮಾಲಾವತಿ ಏನು ಮಾಡ್ತಾ ಇದ್ದಾಳೆ ಗೊತ್ತಾನ, ನಿರಂತರ ಆ ಶವವನ್ನು, ಪತಿಯ ಶವವನ್ನು ಇಟ್ಕೊಂಡು ಪೂಜಿಸ್ತಾ ಇದ್ದಾಳೆ ಅಂತ. ತಾನು ಎದೆಯಲ್ಲೇ ಅಂಟಿಸಿಕೊಂಡು ಯೋಗಾಸನದಲ್ಲಿ ಕೂತ್ಕೊಂಡು ಭಗವಂತನ ಧ್ಯಾನ ಮಾಡ್ತಾ ಇದ್ದಾಳಂತೆ.
ಒಂದು ಕೈಯಲ್ಲಿ ಸುಂದರವಾದ ವೀಣೆಯನ್ನು ಹಿಡ್ಕೊಂಡಿದ್ದಾಳೆ. ಯಾಕೆ ಇವಳು ಗಂಧರ್ವರಲ್ವಾ, ಹಾಗಾಗಿ ವೀಣೆಯನ್ನು ಇಟ್ಟುಕೊಂಡು ಉಪಬರಹಣನ ಶವವನ್ನು ಇಟ್ಟುಕೊಂಡು ತಾನು ಮಾಯಾವತಿ 16 ವರ್ಷದ ನವಯುವತಿಯಾಗಿ ಇದ್ದಾಳೆ ಅಂತ ಹೇಳ್ತಾರೆ. ಹಾಗಾಗಿ ಅವಳು ಏನು ಮಾಡ್ತಾ ಇದ್ದಾಳೆ, ತಾನು ಆ ಭಗವಂತನನ್ನು ಸ್ತೋತ್ರ ಮಾಡ್ತಾ ಇದ್ದಾಳೆ. ಇವರಿಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಬ್ರಾಹ್ಮಣ ಭಟು ಆಗ ಬರುತ್ತೆ, ಯಾರು ಮಹಾವಿಷ್ಣು ಬರ್ತಾನೆ, ಬಂದು ದೇವತೆಗಳ ಸಭೆಗೆ ಬಂದಿದ್ದಾನೆ. ಬಲಗೈ ಮತ್ತೆ ಎಡಗೈಯಲ್ಲಿ ಹೇಗಿದ್ದ ಭಗವಂತ ಅಂತ ಕೊಡ್ತಾರೆ. ಛತ್ರಿ, ಹಣೆಯಲ್ಲಿ ತಿಲಕ, ಆಮೇಲೆ ಯಜ್ಞೋಪವೀತ, ಕೈಯಲ್ಲಿ ದೊಡ್ಡ ಪುಸ್ತಕ ಅಂತೆ ದಿವ್ಯ ಗಂಧಗಳನ್ನೆಲ್ಲ ಲೇಪಿಸಿಕೊಂಡಿದ್ದ ಆತ ಮಾಲಾವತಿಯ ಬಳಿಗೆ ಬಂದು ತನ್ನ ತೇಜೋ ರೂಪದಿಂದ ಇಟ್ಟುಕೊಂಡು ತಾನು ದುಃಖಕ್ಕೆ ಕಾರಣ ಎಂದು ಪ್ರಶ್ನಿಸಿದಂತೆ. ಆ ಬ್ರಹ್ಮಚಾರಿ ಬಂದಂತ ಹುಡುಗ, ಅಲ್ಲ ಅದಕ್ಕೆ ಯಾಕೆಲ್ಲ ನೀನು ಹೀಗೆಲ್ಲ ಮಾಡ್ತಿ ಅಂತ, ನಶ್ವರವಾದಂತಹ ಈ ದೇಹ ಇದು ಯಾವಾಗಲೂ ಶಾಶ್ವತ ಅಲ್ಲ ಅಂತ ಉಪದೇಶ ಮಾಡಿದ್ರು. ಯಾವಾಗಲೂ ಈ ಸಾಯುವಾಗ ಒಂದು ವೈರಾಗ್ಯ ಇರುತ್ತೆ, ಸ್ಮಶಾನ ವೈರಾಗ್ಯ ಅಂತ ಕರೀತಾರೆ. ಆ ವೈರಾಗ್ಯವು ಈಕೆಗೆ ಬರಲಿಲ್ಲ. ಈಕೆ ಯಾವುದು ಹೇಳಿದ್ರು ಕೇಳುವ ಸ್ಥಿತಿಯಲ್ಲೇ ಇಲ್ಲ ಈ ಮಾಲಾವತಿ ಅಂತ ಕೊಡ್ತಾರೆ. ತನ್ನ ಕಾಂತನನ್ನು ಬಿಟ್ಟುಕೊಳ್ಳಿಕ್ಕೆ ತಾನು ಕೇಳ್ತಾನೇ ಇರಲಿಲ್ಲ. ಕೊನೆಗೆ ಅವರು ಹೇಳ್ತಾರಂತೆ, ಆತ್ಮಹತ್ಯೆ ಎಲ್ಲ ಮಾಡಿಕೊಳ್ಬೇಡ, ದೇವತೆಗಳಿಗೆ ನಾನು ಶಾಪ ಕೊಡ್ತೇನೆ ಅಂತೆಲ್ಲ ಹೇಳ್ತೀಯಲ್ಲ, ಹಾಗೆಲ್ಲ ಮಾಡಬೇಡ ಅಂತ. ಪತಿವ್ರತೆಯ ಶಾಪ ಅದು ಮಹಾಘೋರವಾದದ್ದು. ಇದೆಲ್ಲ ಬೇರೆ ಬೇರೆ ಪುರಾಣಗಳಲ್ಲಿಯೂ ಕೂಡ ಬಂದಿದೆ. ಏನು ಹೇಳಿದ್ರು, ಬ್ರಹ್ಮಚಾರಿ ಹೇಳಿದ್ರು ಕೇಳಲೇ ಇಲ್ಲ ಅಂತೆ. ಆಗ ಬ್ರಹ್ಮಚಾರಿಯಾದ ಮಹಾವಿಷ್ಣು ಹೇಳುವ ಒಂದು ಮಾತು ಏನು ಕೇಳಿದ್ರೆ, ಕೋಟಿ ಜನ್ಮದಲ್ಲಿ ಕೂಡಿಟ್ಟ ಪಾಪಗಳ ಸಮುದಾಯವೂ ಕೂಡ ಹರಿದಾಸರನ್ನು ಕಂಡ್ರೆ ಅದು ಓಡಿ ಹೋಗತ್ತೆ. ಆದ್ದರಿಂದ ಹೇಗೆ ಕೇಳಿದ್ರೆ, ಗರುಡ ಬಂದಾಗ ಹಾವು ಓಡಿ ಹೋದಾಗೆ. ಆದ್ದರಿಂದ ಕೃಷ್ಣನ ನೆನಪು ಮಾಡು, ನೀನು ಕೃಷ್ಣನ ನೆನಪನ್ನು ಮಾಡಿದ್ರಿಂದ ಅನಂತ ಅಪರಾಧಗಳು ನಾಶ ಆಗತ್ತೆ, ಸಮಸ್ತ ರೋಗಗಳನ್ನು ನಾಶ ಮಾಡುವಂಥ ವೈದ್ಯ ನಾನಾಗಿದ್ದೇನೆ ಅಂತ ಬ್ರಾಹ್ಮಣ ಭಟು ಹೇಳ್ತಾ ಇದ್ದಾನೆ. ಹಾಗಾಗಿ ಹೇಳ್ತಾನೆ, ಇನ್ನು 1 ವಾರದಲ್ಲಿ ನಾನು ಭಗವಂತನ ನಾಮಸ್ಮರಣೆ ಮಾಡಿ ನಿನ್ನ ಗಂಡನನ್ನು ನಾನು ಬದುಕಿಸಿಬಲ್ಲೆ. ಆದ್ದರಿಂದ ನೀನು ಕಾಲಪುರುಷನನ್ನು ಸಮಸ್ತ ರೋಗಗಳನ್ನು ಕೂಡ ಹಿಡಿದು ಕಟ್ಟಿ ನಿನ್ನ ಮುಂದೆ ನಿಲ್ಲಿಸುವ ಸಾಮರ್ಥ್ಯ ನನಗೆ ಉಂಟು. ಆದ್ದರಿಂದ ಮೃತ್ಯು ಕನ್ಯೆಯನ್ನು ಕರೆದು ತರ್ತೇನೆ, ನೀನು ಬಿಟ್ಟು ಬಿಡು ಅಂತ ತಾನು ಹೇಳ್ತಾ ಇದ್ದಾಳೆ. ನೋಡಿ, ಇಷ್ಟರಾಗುವಾಗ ಒಂದು ಮಾತನ್ನು ಹೇಳ್ತಾರೆ, ಗಂಡನ ಬಗ್ಗೆ ಹಿಡ್ಕೊಂಡು ಬಿಡ್ಲಿಕ್ಕೆ ತಯಾರಿಲ್ಲದ ಈಕೆ ಭಗವಂತನನ್ನು ನೆನೆಸ್ತಾ ಇದ್ದಾಳಂತೆ. ನೋಡಿ ಎಂತಹ ಈಕೆ ಒಂದು ಯೋಗ್ಯಳಾಗಿದ್ದಾಳೆ ಅಂತ ಹೇಳ್ತಾರೆ. ಆಗ ಯಮಧರ್ಮ ಬರ್ತಾನೆ. ಯಮಧರ್ಮ ಬಂದು ಕೇಳ್ತಾನೆ, ಈ ಶರೀರವನ್ನು ಕೊಡು, ಅದು ಸುಡಬೇಕು ನನಗೆ ಅಂತ ಕೇಳಿದ್ರೆ ಇವಳು ಬಿಡ್ಲೇ ಇಲ್ಲ ಅಂತ ಹೇಳ್ತಾರೆ. ಯಮನತ್ರ ವಾದವನ್ನು ಮಾಡಿದ್ಲಂತೆ, ನಾನು ಕೊಡೋದಿಲ್ಲ, ನನ್ನ ಪತಿ ನನ್ನನ್ನು ಈ ಮಧ್ಯದಲ್ಲಿ ಕೊಂದದ್ದೇ ತಪ್ಪು, ಅವರ ಆಯುಷ್ಯ ಮುಗಿಲೇ ಇಲ್ಲ, ನಾನು ಕೊಂಡೋಗ್ಲಿಕ್ಕೆ ಬಿಡೋದಿಲ್ಲ ಈ ದೇಹವನ್ನು ಅಂತ. ಕೊನೆಗೆ ಯಮನು ಹೇಳ್ತಾನೆ, ಭೀಷಾಸ್ಮಾದ್ ವಾತಃ ಪವತೆ ಭೀಷೋ ದೇತಿ ಸೂರ್ಯ ಅಂತ ಹೇಳಿ. ಅಲ್ಲ, ನಾವೆಲ್ಲ ವಿಷ್ಣುವಿನ ಆಜ್ಞಾಧಾರಕರು, ಅವನು ಏನು ಹೇಳಿದ್ನೋ ಅದನ್ನು ಮಾಡುವವರು, ನಮಗೆ ಪೂರ್ತಿ ಸ್ವಾತಂತ್ರ್ಯ ಇಲ್ಲ. ಹಾಗಾಗಿ ನೀನು ವಿಷ್ಣು ಹತ್ರ ಪ್ರಾರ್ಥನೆ ಮಾಡಬೇಕು ಹೊರತು ಹಾಗಾಗಿ ನಮ್ಮ ಹತ್ರ ಹೇಳಿ ಪ್ರಯೋಜನ ಇಲ್ಲ. ಅವನು ಹೇಳಿದ ಕೆಲಸವನ್ನು ಮಾಡುವವರು. ಆದ್ದರಿಂದ ನೀನು ಏನು ಮಾಡು, ನೀನು ಶ್ರೀಹರಿಗೆ ಶರಣಾಗಬೇಕು, ಅವನತ್ರವೇ ಪ್ರಾರ್ಥನೆಯನ್ನು ಮಾಡು ಅಂತ ಹೇಳ್ತಾರಂತೆ. ಆಗ ಮಾಲಾವತಿ ಹೇಳ್ತಾಳಂತೆ, ಅಲ್ಲ ರೋಗ ಬರಲಿಕ್ಕೆ ಕಾರಣ ಏನು? ಈಗ ವ್ಯಕ್ತಿಗಳು ಸಾಯೋದು ಯಾಕೆ? ಅದನ್ನು ನಿವಾರಿಸಲಿಕ್ಕೆ ಏನು ಮಾಡಬೇಕು ನಾವು? ಹಾಗಾಗಿ ಬ್ರಹ್ಮಚಾರಿಯಾಗಿತ್ತು, ಬ್ರಹ್ಮಚಾರಿಯ ಬಳಿಗೆ ಕೇಳ್ತಾ ಇದ್ದಾಳೆ, ಯಾಕೆ ನನ್ನ ಗಂಡ ಈಗ ಬಂದು ಸತ್ತೋಗಿದ್ದಾನಲ್ಲ, ಅವನೇನು ರೋಗ ಬಂದು ಸತ್ತದ್ದ? ಅಲ್ಲ, ಶಾಪದಿಂದ ಸತ್ತದ್ದು. ಹೀಗೆ ಹೇಳುವಾಗ ಬ್ರಹ್ಮಚಾರಿಯ ಬಗ್ಗೆ ಕೇಳ್ತಾಳೆ. ಬ್ರಹ್ಮಚಾರಿ ಹೇಳ್ತಾನಂತೆ, ಋಗ್ವೇದ, ಯಜುರ್ವೇದ, ಸಾಮವೇದ ಇತ್ಯಾದಿಗಳನ್ನೆಲ್ಲ ಅಧ್ಯಯನ ಮಾಡಿ ಒಂದು ಗ್ರಂಥವನ್ನು ಬರೆದು ಕೊಡ್ತಾನಂತೆ ಆ ಭಾಸ್ಕರನಿಗೆ ಅಂತ ಹೇಳ್ತಾರೆ. ಹಾಗಾಗಿ ಭಾಸ್ಕರ ಸಂಹಿತೆ ಅಂತ ಬಂತು ಅಂತ ಹೇಳ್ತಾನೆ. ತಾನೇ ಒಂದು ಸಂಹಿತೆಯನ್ನು ಮಾಡಿ ಧನ್ವಂತರಿ ಇತ್ಯಾದಿಗಳೆಲ್ಲ ಕೊಟ್ಟು ಆಯುರ್ವೇದ ಗ್ರಂಥಗಳನ್ನೆಲ್ಲ ಕೊಡುವ ಮೂಲಕ ಎಲ್ಲ ರೋಗಗಳಿಗಿಂತ ಬಲಿಷ್ಠವಾದದ್ದು ರೋಗ ಅದು ಜ್ವರ ಅಂತ ಹೇಳಿ, ಆ ಜ್ವರ ದೇವತೆ ಬಹಳ ಕ್ರೂರಿ, ಅಂತಹ ಜ್ವರ ಬಂದರೆ ಏನೆಲ್ಲ ಆಗತ್ತೆ, ಅಗ್ನಿಮಾಂದ್ಯ ಆಗತ್ತೆ, ಈ ಜ್ವರ ತಲೆಗೆಡರಿದ್ರೆ ಏನೆಲ್ಲ ಆಗತ್ತೆ, ಹೀಗೆಲ್ಲ ಹೇಳಿ ಆ ಜ್ವರಕ್ಕೆ ಮೂಲ ಕಾರಣ ಪಾಪಕರ್ಮ. ಹಾಗಾಗಿ ಯಾರು ಸದಾಚಲ ಚೀಲನರಾಗಿರ್ತಾರೋ ಅವರಿಗೆ ಜ್ವರ ಬರೋದಿಲ್ಲ, ಭಗವತ್ಪರು ಯಾವ ರೋಗಗಳು ಬರೋದಿಲ್ಲ ಅಂತ ಹೇಳುವಾಗ ಮಾಯಾವತಿ ಕೇಳ್ತಾಳೆ, ನನ್ನ ಪತಿ ಸತ್ತದ್ದು ಜ್ವರದಿಂದ ಅಲ್ಲ, ನನ್ನ ಪತಿ ಸತ್ತದ್ದು ಬ್ರಹ್ಮನ ಶಾಪದಿಂದಾಗಿ. ಹಾಗಾಗಿ ಬ್ರಹ್ಮಚಾರಿಯಾದ ಭಗವಂತನ ಬಳಿ ಆಗಮಿಸಿ ಯಾಕೆ ಹೇಳ್ತಾ ಇದ್ದಾಳೆ, ನನಗೆ ದೇವಾದಿ ದೇವತೆಗಳು ಬಂದರೂ ಕೂಡ ನಾನು ಇವರನ್ನು ನಾನು ಬಿಟ್ಟು ಕೊಡೋದಿಲ್ಲ ಅಂತ. ಮುಂದೆ ಭಗವಂತ ಮೋಹ ಮಾತುಗಳನ್ನೆಲ್ಲ ಆಡಿದ ನಂತರ ಉಪಬರಹಣ ಪತ್ನಿ ಅದೇ ಮಾಲಾವತಿ, ಆಕೆ ತುಂಬ ಪತಿವ್ರತೆಯಾಗಿದ್ದವಳು. ಅವಳು ಏನು ಮಾಡ್ತಾಳೆ ಕೇಳಿದರೆ, ಶ್ವೇತದ್ವೀಪಕ್ಕೆ ಹೋಗಿ ಪರಮಾತ್ಮನನ್ನು ಭಜಿಸಿ ನಿಮಗೆ ಭಗವಂತ ಅನುಗ್ರಹ ಮಾಡ್ತಾನೆ. ಇವನು ಇದೆಲ್ಲ ಒಟ್ಟು ಬಂದದ್ದು.
ಹಾಗಾಗಿ ಅದು ವಿಷ್ಣು ಎನ್ನುವಂಥ ಜ್ಞಾನ ಆಕೆಗೆ ಇಲ್ಲ. ಆ ವಿಷ್ಣು ತಾನೇ ಹೇಳ್ತಾ ಇದ್ದಾನೆ, ಶ್ವೇತದೀಪಕ್ಕೆ ಹೋಗಿ ಭಗವಂತನನ್ನು ಇದು ಮಾಡಿ, ಆಗ ನಿನಗೆ ನೀನು ಬಯಸಿದ್ದೆಲ್ಲ ಸಿಗ್ತದೆ ಅಂತ ಹೇಳಿ. ಆಗ ಅಲ್ಲಿ ಹೇಳ್ತಾರೆ, ಪರಮಾತ್ಮ ಯಾರು, ನಿಮ್ಮನ್ನು ರಕ್ಷಣೆ ಮಾಡೋದು ಯಾರು, ಸರ್ವೋತ್ತಮನಾದ ಭಗವಂತ, ಅವನ ನಂಬಿಕೆ ಯಾಕೆ ಬೇಕು, ಇದೆಲ್ಲ ಒಂದು ಪ್ರಶ್ನೆಯನ್ನು ಎಲ್ಲ ಕೇಳ್ತಾ ಇದ್ದಾಳೆ. ಇದರಿಂದ ವೈಷ್ಣವ ಧರ್ಮದಲ್ಲಿ ದೀಕ್ಷಿತನಾದಂತಹ ಚತುರ್ಮುಖ ಬ್ರಹ್ಮನಿಗೆ ಮತ್ತೆ ಅವನಿಗೇನಾಯ್ತು ಹೇಳಿದ್ರೆ, ಇನ್ನೂ ಕೂಡ ಇವಳು ಇಷ್ಟೆಲ್ಲ ಬಂದು ಹೇಳಿದ್ರು ಕೂಡ ಸಮಾಧಾನ ಆಗಲಿಲ್ಲ ಅಂತ ಅಸಮಾಧಾನ ಆಗತ್ತಂತೆ. ಆಗ ಬ್ರಹ್ಮ ಮುಂದೆ ಹೇಳ್ತಾನೆ, ಅವಳು ಏನು ಮಾಡ್ತಾಳೆ ಹೇಳಿದ್ರೆ, ಇಷ್ಟೆಲ್ಲ ಹೇಳಿದಾಗ ವಿಷ್ಣುವನ್ನು ಬೈತಾ ಇದ್ದಾಳೆ, ಒಂದು ಕಡೆಯಿಂದ ಧ್ಯಾನ ಮಾಡ್ತಾಳೆ, ಇವರೆಲ್ಲ ಬರುವಾಗ ನಿಮ್ಮನ್ನೆಲ್ಲ ವಿಷ್ಣುವನ್ನು ಬಿಡೋದಿಲ್ಲ ಅಂತ ಹೇಳಿ ವಿಷ್ಣುವನ್ನು ಬೈಲಿಕ್ಕೆ ಶುರು ಮಾಡಿದ್ದಾಳೆ. ಸರ್ವೋತ್ತಮನಾದ ಭಗವಂತನಲ್ಲಿ ನಂಬಿಕೆ ಯಾಕೆ ಬೇಕು, ಅವನು ಯಾರು, ನನಗೆ ನನ್ನದು ಗಂಡನೇ ದೊಡ್ಡದು, ಆ ಗಂಡನನ್ನೇ ಕೊಂದವರು ಹಾಗೆ ಹೀಗೆ ಅಂತ ಬಿಡೋದು, ವಿಷ್ಣುವಿಗೆ ಇವನಿಗೆ ಏನು ಮಾಡಬೇಕು ಗೊತ್ತಾಗುವುದಿಲ್ಲ ಬ್ರಹ್ಮದೇವನಿಗೆ ಅಂತ ಕೊಡ್ತಾರೆ. ವಿಷ್ಣುವನ್ನು ನಿಂದಿಸಬೇಡ, ವಿಷ್ಣುವಿನ ಕಿಂಕರರಾದ ನಮ್ಮ ಪ್ರಭಾವವನ್ನು ನಾವು ತೋರಿಸಬೇಕಾಗತ್ತೆ ಅಂತ ಹೇಳ್ತಾರೆ. ಹೀಗೆ ಲಕ್ಷ ಯುಗಗಳ ಕಾಲ ಗಂಧರ್ವನಾಗಿ ಮಾಡಿ ಅನಂತರ ದಾಸೀಪುತ್ರನಾಗುವಾಗ ನಾನು ಶಾಪ ಕೊಟ್ಟಿದ್ದೇನೆ, ಆದ್ದರಿಂದ ಇನ್ನು ಗಂಧರ್ವ ಜನ್ಮದಲ್ಲಿ 1000 ವರ್ಷಗಳು ಬಾಕಿ ಉಂಟು ಅಂತ ಗೊತ್ತಾಗುತ್ತೆ. ಹಾಗಾಗಿ ಮತ್ತೆ ಹೇಳ್ತಾ ಇದ್ದಾನೆ, ಈ ವಟು ನಾನು ಬದುಕಿಸ್ತೇನೆ. ಯಾಕೆ, ಇನ್ನು ಅವನಿಗೆ ಮಧ್ಯದಲ್ಲಿ ಶಾಪ ಬಂದದ್ದು, ಇನ್ನು 1000 ವರ್ಷ ಆಯುಷ್ಯ ಬಾಕಿ ಉಂಟು ಗಂಧರ್ವನಾಗಿ ಅಂತ ಹೇಳಿ ಅವನನ್ನು ಬದುಕಿಸ್ತಾರೆ. ಮುಂದೆ ಪರಮಾತ್ರ ಸರ್ವವ್ಯಾಪ್ತನಾಗಿದೆ, ವೈಷ್ಣವ ದೀಕ್ಷೆಗಳನ್ನೆಲ್ಲ ಅವನಿಗೆ ಉಪಬರಹಣನಿಗೆ ಕೊಟ್ಟು, ಇದಕ್ಕಾಗಿ ಆತ ಶ್ರೀಹರಿ ಶಾಂತವಾಗಿ ಅವಳಿಗೆ ಕೊಟ್ಟಿದ್ದಾನಂತ ಅವ ಹೇಳ್ತಾನಂತೆ. ಆಗ ಅವಳು ಹೇಳ್ತಾಳೆ, ನೀವೆಲ್ಲ ಧರ್ಮಿಷ್ಠರು, ಒಳ್ಳೆಯ ಜ್ಞಾನಿಗಳು, ಇಲ್ಲಿಗೆ ವಿಷ್ಣು ಬರಲಿಲ್ವಾ ಅಂತ ಎಲ್ಲ ಮಾತನ್ನು ಕೇಳ್ತಾ ಇದ್ದಾಳೆ. ವಿಷ್ಣು ನಿಂದೆ ಆಯ್ತಲ್ವಾ, ಸರ್ವತ್ರ ವಿಷ್ಣು ವ್ಯಾಪಕ ಅಂತ ಹೇಳ್ತೀರಲ್ಲ ಅಂದರೆ, ಅಲ್ಲಿ ಬಹಳ ವೇದಾಂತ ಮಾತುಗಳನ್ನು ಆ ಹೊತ್ತಿನಲ್ಲಿ ಅವಳು ಹೇಳ್ತಾರೆ. ನೀವು ಹೇಳ್ತೀರಿ ಶ್ವೇತದ್ವೀಪಕ್ಕೆ ಹೋಗ್ಬೇಕು, ಅನಂತಾಸನಕ್ಕೆ ಹೋಗ್ಬೇಕು, ವೈಕುಂಠಕ್ಕೆ ಹೋಗ್ಬೇಕು, ಅವನ ಹತ್ರ ಪ್ರಾರ್ಥನೆ ಮಾಡಿದ್ರೆ ಕೊಡ್ತಾನೆ ಅಂತ ಹೇಳಿ, ಹಾಗಾದ್ರೆ ಸರ್ವವ್ಯಾಪ್ತನಾದವ ಅಂತ ಹೇಳಿದ್ರೆ ಮತ್ತೆ ಯಾಕೆ ನಾನು ಅಲ್ಲಿಗೆ ಹೋಗ್ಬೇಕು, ಅವನೇ ಇಲ್ಲಿಗೆ ಬರಲಿ ಅಂತ ಹೇಳ್ತಾ ಇದ್ದಾಳೆ ಅಂತ ಕೊಡ್ತಾ ಇದ್ದಾರೆ. ಪರಮಾತ್ಮ ಸರ್ವತ್ರ ವ್ಯಾಪ್ತನಾಗಿದ್ದಾನೆ, ಅಂತರ್ಯಾಮಿಯಾಗಿದ್ದಾನೆ, ಅರುಣೈದು ತೃಣಕಾಷ್ಟದಲ್ಲಿ ಇದ್ದಾನೆ ಅಂದಮೇಲೆ ನಾವು ಮಾಲಾವತಿ ಹೇಳ್ತಾ ಇದ್ದಾರೆ, ನನ್ನ ಪತಿಯನ್ನು ಬದುಕಿ ಕೊಡಿ, ನಾನು ಇಲ್ಲೇ ಇದ್ದೇನಲ್ಲ, ನಾನು ಯಾಕೆ ಅಲ್ಲಿಗೆ ಹೋಗಬೇಕು ಅಂತ. ಕೊನೆಗೆ ವಿಷ್ಣುವಿನ ಮಹಿಮೆಯನ್ನು ತೋರಿಸುವುದಕ್ಕೋಸ್ಕರ ದೇವಾದಿ ದೇವತೆಗಳು ಎಲ್ಲ ಅಲ್ಲಿಗೆ ಬಂದಿದ್ದಾರೆ. ಹೇಳ್ತಾರೆ, ಉಪಬರ್ಹಣನ ಮೃತ ಶರೀರದಲ್ಲಿ ತಮ್ಮೆಲ್ಲ ಶಕ್ತಿಗಳನ್ನು ಆವಾಹನೆ ಮಾಡಿದ್ರಂತೆ. ಆದರೆ ಮೃತ ಶರೀರ ಎನ್ನುವಂಥದ್ದು ಬದುಕಲಿಲ್ಲ. ಯಾಕೆ ಬರಲಿಲ್ಲ ಅಂತ ಕೇಳಿದರೆ, ಅಲ್ಲಿ ವಿಷ್ಣು ಅಥವಾ ಪ್ರಾಣದೇವರಲ್ಲಿ ಬರಲಿಲ್ಲ ಅಂತ ಹೇಳ್ತಾರೆ. ಆಮೇಲೆ ದೇವತೆಗಳದ್ದೆಲ್ಲ ಶಕ್ತಿ ವಿಫಲ ಆಯಿತು. ದೇವತೆಗಳು ಪ್ರಯತ್ನ ಪಟ್ಟು ನೋಡಿದ್ರು ಬದುಕಿಸ್ಲಿಕ್ಕಾಗ್ತದ ಅಂತ ಹೇಳಿ, ಇರಲಿಲ್ಲ. ಯಾಕೆ, ಸವಸದೃಶನಾಗಿ ಚತುರ್ಮುಖ ತಾನು ಕೈ ಚೆಲ್ಲಿ ಬಿಟ್ಟಿದ್ದಾನೆ ಅಂತ ಹೇಳ್ತಾರೆ. ಯಾರು, ಉಪಬರ್ಹಣನ ವಿಷಯದಲ್ಲಿ ಅಂತ ಹೇಳ್ತಾರೆ. ಆಗ ಮಾಲಾವತಿಗೆ ಕೃಷ್ಣ ಮಂತ್ರವನ್ನು ಉಪದೇಶ ಮಾಡ್ತಾರೆ. ಕೃಷ್ಣ ಭಕ್ತಿಯಿಂದ ಸ್ತೋತ್ರ ಮಾಡಿದ್ದೇ ತಡ ಆಗ ಆ ದೇಹದಲ್ಲಿ ಜೀವ ಸಂಚಾರ ಆಯಿತು. ಕೂಡಲೇ ಗಂಧರ್ವರು ಎದ್ದು ಪರಮಾತ್ಮನನ್ನು ಕುರಿತು ಹಾಡಿ ಹೊಗಳಿ ನರ್ತನ ಮಾಡಿದ್ರಂತೆ. ನನಗೆ ಸ್ನಾನ ಎಲ್ಲ ಮಾಡಿಸ್ತಾರೆ, ಪುಷ್ಪವೃಷ್ಟಿ ಮಾಡಿದ್ರಂತೆ. ಪತ್ನಿಯರು 1000 ವರ್ಷ ಕಾಲ ಉಪಬರ್ಹಣ ಹಿಂದಿನಂತೆ ತನ್ನ ಪತ್ನಿಯರೊಟ್ಟಿಗೆ ಸೇರಿಕೊಂಡು ತಾನು 1000 ವರ್ಷ ತನ್ನ ಆಯುಷ್ಯವನ್ನು ಪಡೆದ. ಹಾಗಾದ್ರೆ ಆಲೋಚನೆ ಮಾಡಿ, ಒಂದು ಕೃಷ್ಣ ಮಂತ್ರ ಉಪದೇಶದಿಂದಾಗಿ ಉಪಬರ್ಹಣನ ಒಂದು ಶಾಪ ಅದು ಇದಾಗಿ ಮುಂದೆ ಆ ಶಾಪ ಬರುತ್ತೆ. ಆದರೆ ಏನು ಮೃತನಾದಲ್ಲ, ಅದು ಎದ್ದು 1000 ವರ್ಷದ ಆಯುಷ್ಯವನ್ನು ಮತ್ತೆ ಪಡೆದು ತಾನು ಭಗವಂತನ ನಾಮಸ್ಮರಣೆ ಮಾಡ್ತಾನೆ. ಇದೆಲ್ಲ ಸಾಧ್ಯ ಉಂಟಾ ಅಂತ ನೀವು ಕೇಳ್ಬೋದು. ಯಾಕೆ ಆಗೋದಿಲ್ಲ ಅಂತ ಕೇಳ್ತಾರೆ. ಯಾಕೆ, ವಾದಿರಾಜರು ಒಂದು ಹಾಡು ಯಾವುದು ಲಕ್ಷ್ಮೀ ಶೋಭಾನೆಯನ್ನು ಹೇಳಿ ಸತ್ತವರನ್ನು ಬದುಕಿಸಿದ್ದಾರೆ. ಈ ಪದವನ್ನು ಪಂಥದಿ ಪಾಡಲು ಅಂತ ಚಾಲೆಂಜ್ ಮಾಡಿ ಹಾಡಿದ್ದು. ಸುಮ್ಮನೆ ಎಲ್ಲ ಲಕ್ಷ್ಮೀ ಶೋಭಾನೆ ನೋಡುವ, ಇದನ್ನು ಮಾಡಿ ಬದುಕಿದ್ರೆ ಬದುಕೋದು ಅಂತ ನಾವು ಹೇಳ್ತೇವಲ್ಲ, ಮದ್ದು ಕೊಟ್ಟು ತೆಕೊಂಡು ನೋಡಿ, ನಾಳೆ ಕಡಿಮೆ ಆದರೆ ಬನ್ನಿ, ನಾಳೆ ಎದ್ರೆ ಬನ್ನಿ ಅಂತ ಕೊಳ್ಳೋದಲ್ಲ, ಎದ್ದೇ ಹೇಳ್ತಾರೆ ಅಂತಲೇ ಕೊಟ್ಟದ್ದವರು ಈ ಹಾಡನ್ನು ಕೊಟ್ಟು. ಹಾಗಾದ್ರೆ ಅಷ್ಟು ಕಾನ್ಫಿಡೆನ್ಸ್ ಹೇಗೆ ಅಂತ ಕೇಳ್ಬೋದು. ವೇದ ಮಂತ್ರದಲ್ಲಿ ಹೇಳ್ತಾರೆ, ಯದೀಕ್ಷಿತಾಯು ಯದಿವಾ ಪರೇತಃ ಯದಿ ಮೃತ್ಯೋರಂತಿಕಂ ನೀತಹೇವ ತಮ್ ಆಹಾರಾಮಿ ನಿರರತೆಯರುಪಸ್ತಾತ್ ಸ್ಪಾರ್ಶಮೇನಂ ಶತಶಾರದಾಯ ಅಂತ ಒಂದು ಮಂತ್ರ ಹೇಳುತ್ತೆ. ಮೃತ್ಯು ಕಡೆಗೆ ಹೋದ್ರೆ ಅಥವಾ ಯಮನ ಕಡೆಗೆ ಹೋದ್ರೆ, ಮೃತ್ಯುವಿನ ಬಳಿಗೆ ಹೋದ್ರೂ ಸಾಕು, ನಾನು ಮಂತ್ರ ಉಪಾಸನೆ ಯಾರು ನಿರರತಿ ದೇವಿಯ ಉಪಾಸನೆ ಮಾಡಿ ನಾನು ಹಿಡ್ಕೊಂಡು ಬರ್ತೇನೆ ಅಂತ ಒಬ್ಬ ಋಷಿ ಹೇಳ್ತಾನೆ ಅಂತಾದ್ರೆ ಈತ ಭಗವಂತ ಅಲ್ವಾ. ಭಗವಂತನ ನಾಮಸ್ಮರಣೆಗೆ ಅಷ್ಟು ಮಹತ್ವ ಉಂಟು. ಹಾಗಾಗಿ ತಾನು ಭಗವಂತನ ಕೃಷ್ಣನ ನಾಮ ಹೇಳಿದ್ದೇ ತಡ ಮತ್ತೆ ಉಪಬರ್ಹಣ ರಾಜ ತಾನು ಬದುಕಿದ್ದಾನೆ. ಮುಂದೆ ಈತ ಉಪಬರ್ಹಣನೆ ತಾನು 1000 ವರ್ಷ ಬಳಿಕ
ತಂದೆ ತಾಯಿಯವರನ್ನು ಸ್ವರ್ಗಕ್ಕೆ ಹೋಗ್ತಾರೆ, ಉತ್ತಕ್ರಿಯೆಯನ್ನೆಲ್ಲ ಮಾಡಿದ ಬಳಿಕ ತಾನು ಬ್ರಹ್ಮಶಾಪದಂತೆ ತನ್ನ ಶರೀರವನ್ನು ಅಂದರೆ ಪ್ರಾಣತ್ಯಾಗವನ್ನು ಮಾಡ್ತಾನೆ. ಮುಂದೆ ತಾನು ಬ್ರಾಹ್ಮಣನ ಮೂಲಕ ಶೂದ್ರ ಸ್ತ್ರೀಯಲ್ಲಿ ಹುಟ್ಟಿಕೊಳ್ತಾನೆ. ಹಾಗಾದ್ರಲ್ಲಿ ಕೇವಲ ಶೂದ್ರರಿಂದಲೇ ಹುಟ್ಟಿಕೊಂಡದ್ದಲ್ಲ. ಭಾಗವತದಲ್ಲಿ ಬಂದಾಗೆ ಹೇಳ್ತಾರೆ, ಮಾಲಾವತಿ ಎನ್ನುವವಳು ದೇಹತ್ಯಾಗವನ್ನು ಮಾಡಿ ಸೃಂಜಯನ ಪತ್ನಿ ಒಬ್ಬಳಿದ್ದಾಳೆ, ಅವಳ ಗರ್ಭದಲ್ಲಿ ಜನ್ಮಾಂತರವನ್ನು ಪಡೆದ ವ್ಯಕ್ತಿ ತನ್ನ ಮದುವೆ ಆಗಬೇಕು ಅಂತ ತಾನು ಜಪ ಮಾಡ್ತಾ ಇದ್ಲಂತವಳು. ಕಾನ್ಯಕುಬ್ಜ ಅಂತ ಅದಕ್ಕೊಂದು ಕಥೆ ಹೇಳ್ತಾರೆ. ಕಾನ್ಯಕುಬ್ಜ ಅಂತ ಅಲ್ಲಿ ದ್ರುಮಿಳ ಅಂತ ಒಬ್ಬ ರಾಜ, ಆತ ಕಲಾವತಿ ಅಂತ ಹೇಳುವ ಪತ್ನಿಯೊಟ್ಟಿಗೆ ರಾಜ್ಯಭಾರವನ್ನು ಮಾಡ್ತಾ ಇದ್ದ. ತುಂಬ ಕಾಲ ಮಕ್ಕಳಾಗಲಿಲ್ಲ. ಆಗ ಏನು ಮಾಡ್ತಾರೆ, ಕಶ್ಯಪ ಮುನಿಯಲ್ಲಿ ಬಳಿಗೆ ಬರ್ತಾರಂತ. ಕಶ್ಯಪ ಮುನಿ ಹತ್ರ ಕಳಿಸಿ ನನಗೆ ಒಂದು ಒಳ್ಳೆ ಸಂತಾನ ಆಗುವ ಹಾಗೆ ಅನುಗ್ರಹ ಮಾಡಬೇಕು ಅಂತ ಕಲಾವತಿಯನ್ನು ಕಳಿಸ್ತಾನೆ. ಅವಳು ಬರ್ತಾಳೆ. ಬಂದ ಕೂಡಲೇ ಅಲ್ಲಿ ಆ ಬ್ರಾಹ್ಮಣನಾದಂತಹ ಆ ಕಶ್ಯಪರ ಒಂದು ಅನುಗ್ರಹದಿಂದಾಗಿ ಸಮಾಗಮ ಆಗಿ ತಾನು ಏನು ಮಾಡ್ತಾಳೆ ಕೇಳಿದ್ರೆ, ಬಂದಾಗ ಅವನು ಹೇಳ್ತಾನಂತೆ, ಶೂದ್ರ ಸ್ತ್ರೀಯರ ಒಟ್ಟಿಗೆ ಸಮಾಗಮ ಮಾಡುವಂಥದ್ದು ಮಹಾಪಾತಕ, ಆದ್ದರಿಂದ ಈಗ ಬೇಡ, ನೀನು ನನಗೆ ಬರುವುದು ಬೇಡ ಅಂತ ಕಶ್ಯಪರು ಅನುಗ್ರಹ ಮಾಡಲಿಲ್ಲ ಅಂತ. ಆಗ ಮೇನಕೆಯೇ ಮೊದಲಾದಂಥ ಅಪ್ಸರ ಸ್ತ್ರೀಯರು ಬರ್ತಾರೆ ಅಲ್ಲಿಗೆ. ಇದನ್ನು ನೋಡುವಾಗ ಕಶ್ಯಪರಿಗೆ ತಡ್ಕೊಳ್ಳಿಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಅಲ್ಲಿ ರೇತಸ್ಖಲನ ಆಯ್ತಂತ ಕಶ್ಯಪರಿಗೆ. ಆ ರೇತಸ್ಖಲನ ಆದದ್ದನ್ನು ಈಕೆ ಏನು ಮಾಡ್ತಾಳೆ ಕೇಳಿದ್ರೆ, ಕಲಾವತಿ ನನಗೆ ಸಂತಾನ ಕೊಡಬೇಕು ಕೇಳಿದೆ, ನೀನು ಶೂದ್ರ ಸ್ತ್ರೀ ಅಂತ ಹೇಳಿ ಇದು ಮಾಡೋದಿಲ್ಲ ಅಂತ ಹೇಳಿದ್ರಿ, ಈಗ ರೇತಸ್ಕರಣ, ಆ ರೇತಸ್ಸನ್ನು ತಾನು ಧಾರಣೆ ಮಾಡ್ತೇನೆ ಅಂತ ಹೇಳಿ ಈ ಕಲಾವತಿ ಏನು ಮಾಡ್ತಾಳೆ ಹೇಳಿದ್ರೆ, ತನ್ನ ಗರ್ಭದಲ್ಲಿ ಅದನ್ನು ಧರಿಸಿಕೊಂಡದ್ದು ಮಾತ್ರ ಅಲ್ಲ, ಗರ್ಭಿಣಿಯಾಗಿದ್ಲು. ಹಾಗಾಗಿ ತನ್ನ ಸಂತಾನವನ್ನು ಪಡೆದಿದ್ದಾಳೆ. ಸಂತಾನವನ್ನು ಪಡೆದು ತಾನೇನು ಮಾಡ್ತಾಳೆ, ಸರ್ವಸ್ವವನ್ನು ತಾನು ದಾನ ಮಾಡಿ ಬದರಿಕಾಶ್ರಮಕ್ಕೆ ತೆರಳಿದ್ಲು. ಹಾಗಾಗಿ ಒಂದು ದಿನ, ಹುಣ್ಣಿಮೆಯ ದಿನ, ತಾನು ಒಂದು ಮಗುವನ್ನು ತಾನು ಪಡಿತಾನೆ. ಆತನೇ ಉಪಬರ್ಹಣನೆ ನಾರದನಾಗಿ ಹುಟ್ಟಿಕೊಂಡದ್ದು. ಹಾಗಾಗಿ ಶೂದ್ರ ಸ್ತ್ರೀಯಲ್ಲಿ ಕಶ್ಯಪರ ವೀರ್ಯದಿಂದ ಹುಟ್ಟಿಕೊಂಡವರು ನಾರದರು ಅಂತ ಹೇಳ್ತಾರೆ. ಇವರಿಗೆ ಜನ್ಮಾಂತರದ ಸ್ಮರಣೆ ಇತ್ತು. ಯಾರಿಗೆ? ಉಪಬರ್ಹಣನೆ ಈ ನಾರದರಾಗುವವರಿಗೆ. ಹಾಗಾಗಿ ಕೃಷ್ಣನ ಬಾಲ್ಯಲೀಲೆಗಳನ್ನೆಲ್ಲ ನೆನಪಿಸ್ತಾ ಇದ್ರು ಅಂತ ಹೇಳ್ತಾರೆ. ಕೃಷ್ಣನನ್ನು ನೆನೀತಾ ನೆನೀತಾ ಆಟ ಆಡಬೇಕಾದ್ರೂ ಕೂಡ ಮಣ್ಣಿನಲ್ಲಿ ಕೃಷ್ಣನ ಪ್ರತಿಮೆಗಳನ್ನೆಲ್ಲ ಮಾಡಿ ಅದರಲ್ಲಿ ಅದರಲ್ಲೇ ಆಟ ಆಡೋದು, ಇದನ್ನೆಲ್ಲ ನೋಡ್ತಾ ಇದ್ರಂತೆ. ಕಲಾವತಿ ಈ ಮಗುವಿನ ಆಟ ಪಾಠವನ್ನು ನೋಡಿಕೊಂಡು ಕಣ್ತುಂಬಿಸಿಕೊಳ್ತಾ ಇದ್ಲಂತೆ. ತಾನೂ ಧಾರ್ಮಿಕಳಾಗಿದ್ದವಳು. ತನ್ನ ಮಗು ಎಲ್ಲರ ಹಾಗೆ ಅಲ್ಲ, ಅದು ಭಗವಂತನ ವಿಷಯದಲ್ಲಿ ಆಡ್ತಾ ಆನಂದವನ್ನು ಕಾಣುತ್ತೆ ಹೇಳಿ ಭಾವಪರವಶಳಾಗಿದ್ಲಂತೆ. ಆದರೆ ಈ ಹುಡುಗನಿಗೆ ಊಟ ತಿಂಡಿ ಯಾವುದರಲ್ಲಿಯೂ ಆಸಕ್ತಿ ಇರಲಿಲ್ಲ. ಹೀಗಿರುವಾಗ ಒಂದು ದಿನ ಮಳೆ ಇಲ್ಲದೆ ಕ್ಷಾಮ ಬಂದಾಗ ಆ ಜಗತ್ತಿಗೆ ಈ ನೀರನ್ನು ಮಳೆ ಉಂಟು ಮಾಡಿದವ ಈತ ಅಂತ ಹೇಳ್ತಾರೆ. ಹಾಗಾಗಿ ನಾರಂ ಅಂದರೆ ನೀರನ್ನು ಕೊಟ್ಟದ್ದು. ಈ ನಾರದರು ನೀರನ್ನು ಕೊಟ್ಟದ್ದಕ್ಕೆ ನಾರದರು ಅಂತ ಒಂದು ಅರ್ಥ ಕೊಡ್ತಾರೆ. ಹೀಗಾಗಿ ಬ್ರಾಹ್ಮಣನ ಮನೆಯಲ್ಲಿಯೇ ತನ್ನ ತಾಯಿ ಕೆಲಸವನ್ನು ಮಾಡ್ತಾ ಇದ್ಲು ಕಲಾವತಿ. ಆ ಕಾಲದಲ್ಲಿ ಋಷಿಗಳು ಬರ್ತಾರೆ, ಅವರು ಅತಿ ತೇಜಸ್ವಿ ಉಳ್ಳವರು ಬರ್ತಾರೆ. ಅವ್ರು ಏನು ಮಾಡ್ತಾರೆ, ಚಾತುರ್ಮಾಸ್ಯವನ್ನು ಮಾಡ್ತಾ ಇದ್ರು. ಆಗ ಇವನಿಗೆ 5 ವರ್ಷದ ಹುಡುಗ ಅಂತ ಹೇಳ್ತಾರೆ. ಹಾಗಾಗಿ ಈತ ಏನು ಮಾಡ್ತಾ ಇದ್ದ, ಅವರು ಉಂಡು ತಿಂದಂತಹ ಅನ್ನ ಆಹಾರಾದಿಗಳನ್ನು ತೆಗೆದುಕೊಂಡು ಅವರ ಚಾತುರ್ಮಾಸ್ಯ ಕಾಲದಲ್ಲಿ ಅವರ ಸೇವೆಯನ್ನೆಲ್ಲ ಮಾಡಿ ಕೃಷ್ಣ ಮಂತ್ರಗಳನ್ನೆಲ್ಲ ಜಪ ಮಾಡಿಕೊಂಡು ತಾನು ಅವರ ದಾಸರಾಗಿದ್ರು. ಹೀಗಾಗಿ ಒಂದು ಸಲ ಕಲಾವತಿ ಹಾವು ಕಡಿದು ತಾನು ಸಾಯ್ತಾಳೆ. ಆ ಸತ್ತ ಬಳಿಕ ತಾನು ಮತ್ತೆ ಭಗವಂತನನ್ನು ಕುರಿತು ಧ್ಯಾನ ಮಾಡ್ತಾ ಅಶ್ವತ್ಥ ವೃಕ್ಷದ ಕೆಳಗೆ ಕೃಷ್ಣ ಪರಮಾತ್ಮನನ್ನು ಧ್ಯಾನಿಸ್ತಾ ಕುಳಿತಿದ್ದ ಈತ ನಾರದ. ಕೋಟಿ ಕಂದರ್ಪಲಾವನ್ಯಂ ಲೀಲಾಧಾಮ ಮನೋಹರಂ ಚಂದ್ರಲಕ್ಷ ಪ್ರಭಾಜುಷ್ಟಂ ಜುಷ್ಟಶ್ರೀ ಯುಕ್ತ ವಿಗ್ರಹಂ ಅಂತ ಕೋಟಿ ಮನ್ಮಥರ ಕಾಂತಿಗೆ ಈ ಭಗವಂತ ಮಿಗಿಲಾದಂಥ ಕಾಂತಿ ಉಳ್ಳವಂತಹ ಭಗವಂತನನ್ನು ನೆನೆದು, ಮುಂದೆ ನಿನಗೆ ದರ್ಶನವನ್ನು ಕೊಡ್ತೇನೆ, ಈಗ ನಿನಗಿಷ್ಟೇ ದರ್ಶನ ಅಂತ ಒಂದು ಕ್ಷಣದಲ್ಲಿ ನಾರದರಿಗೆ ಆ ಭಗವದ್ ದರ್ಶನ ಆಗತ್ತೆ. ಮುಂದೆ ಆ ನಾರದರು ಬಹಳಷ್ಟು ತಪಸ್ಸನ್ನು ಮಾಡ್ತಾರೆ. ಮುಂದಿನ ಜನ್ಮದಲ್ಲಿ ಬ್ರಹ್ಮದೇವರ ಮಾನಸಪುತ್ರರಾಗಿ ಹುಟ್ಟಿಕೊಂಡು ಮತ್ತೆ ಭಗವಂತನನ್ನು ನಿತ್ಯ ನಿರಂತರ ಅನುಷ್ಠಾನವನ್ನು ಮಾಡುವವರು ನಾರದರಾಗಿದ್ದರು. ಅಂತಹ ನಾರದರು ಈ ಕೃಷ್ಣನ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ಹೇಳ್ತಾ ಇದ್ದಾರೆ ಎನ್ನುವಲ್ಲಿಗೆ ಇವತ್ತಿನ ಪ್ರವಚನ ಮಂಗಳಗೊಳಿಸಿ ನಾಳೆ ಮತ್ತೆ ಪ್ರವಚನವನ್ನು ಮುಂದುವರಿಸುವ ಅಂತ ಹೇಳ್ತಾ, ಶ್ರೀ ಕೃಷ್ಣ ಅರ್ಪಣಮಸ್ತು. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ಮನಸರ್ತಸ್ವಭಾವಂ ಕರೋಮಿ ಯದ್ಯ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಲೀಲಾ ಮಾನುಷ ವಿಗ್ರಹ ಶ್ರೀವತ್ಸಕೌಸ್ತುಭಧರೋ ಯಶೋದಾವತ್ಸಲೋ ಹರಿ ಚತುರ್ಭುಜಾತ್ಮಚಕ್ರಾಧಿಗದಾ ಶಂಖಾದ್ಯುದಾಯುಧಃ ದೇವಕೀ ನಂದನ ಶ್ರೇಷೋ ನಂದಗೋಪಪ್ರಿಯಾತ್ಮಜಃ ಯಮುನಾ ವೇಗತಂಹಾರಿ ಬಲಭದ್ರಪ್ರಿಯಾನುಜಃ
पूतना जीविताहारी शकटासुरभञ्जनः नन्दव्रजजनानन्दी सच्चिदानन्दविग्रहः नवनीतविलिप्ताङ्गो नवनीतनटो नगः नवनीतनवाहारो मुकुन्दप्रसादकृत् षोडशस्त्रीसहस्रेशत्रिभङ्गे मधुराकृतिः शुकमागमृदाब्दिन्दुर्गोविन्दो गोविदाम्पतिः वत्सपादहरोऽनन्तोद्धेनुकासुरभञ्जनः तृणीकृततृणाभर्तो यमलार्जुनभञ्जनः